ಪ್ರತಿಪಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅಂದ ಸಂದರ್ಭದಲ್ಲಿ ಅವರದ್ದೇ ಆದಂತಹ ಜವಾಬ್ದಾರಿಗಳು ಇರುತ್ತವೆ. ಆದರೆ ಆ ಜವಾಬ್ದಾರಿಯನ್ನು ಬಿಜೆಪಿ ಮರೆತ ಹಾಗೆ ಕಾಣ್ತಾ ಇದೆ. ಯಾಕೆ ವಿಚಾರ ಇವತ್ತು ನಾವು ತಗೊಂಡಿದ್ದೀವಿ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಪ್ರತಿಪಕ್ಷ ಅಂದಾಗ ಅವರ ಜವಾಬ್ದಾರಿಯನ್ನು ಮರೆತ ಪರಿಣಾಮ ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳು ಉಲ್ಬಣ ಆಗುತ್ತೆ, ಅವು ಹಾಗೆ ಉಳ್ಕೋತವೆ, ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕಾಗೋದಿಲ್ಲ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ ಆಡಳಿತ ಪಕ್ಷ ಎಷ್ಟು ಜವಾಬ್ದಾರಿಯೋ ಇದಕ್ಕೆ ವಿಪಕ್ಷ ಅಥವಾ ಪ್ರತಿಪಕ್ಷಗಳು ಕೂಡ ಅಷ್ಟೇ ಕಾರಣ ಆಗಿರುತ್ತೆ. ಯಾಕಂದರೆ ಆ ಪ್ರಕರಣಗಳನ್ನು ಹಾಗೇ ಬಿಡುವಂಥದ್ದು ಅಥವಾ 4 ದಿವಸಕ್ಕೆ ಪ್ರತಿಭಟನೆ ಮಾಡೋದು, ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೇ ಇರೋದು. ಮಗದೊಂದು ಕಾರಣ ಇದೆ, ಏನಂದರೆ ಆಂತರಿಕ ಸಮಸ್ಯೆಗಳು. ಒಂದು ಪಕ್ಷ ಅಂದ ಸಂದರ್ಭದಲ್ಲಿ ಅದರಲ್ಲೂ ವಿಪಕ್ಷ ಅಂದಾಗ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿಯುತವಾದಂಥ ಸ್ಥಾನ ಅದು. ಆದರೆ ಬಿ ಜೆ ಪಿಯಲ್ಲಿ ಆಂತರಿಕವಾಗಿ ಉದ್ಭವಿಸಿರುವಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಅನ್ನೋದು ಯಾವಾಗ ಅನ್ನುವಂಥ ಪ್ರಶ್ನೆ. ಯಾಕಂದರೆ ರಾಜ್ಯ ಬಿ ಜೆ ಪಿಯ ವಿಚಾರಕ್ಕೆ ಬರೋದಾದರೆ ವಿಧಾನಸಭಾ ಚುನಾವಣೆಯಲ್ಲಿ ಅಂಥ ರಿಸಲ್ಟ್ಸ್ ಇಲ್ಲ, ಲೋಕಸಭೆಯಲ್ಲೂ ಅಂಥ ರಿಸಲ್ಟ್ಸ್ ಇಲ್ಲ. ಆಗಾಗ ಕರ್ನಾಟಕಕ್ಕೆ ಬರ್ತಾ ಇದ್ದಂಥ ಕೇಂದ್ರ ನಾಯಕರು ಇತ್ತ ಕಡೆ ತಲೆ ಹಾಕ್ತಾ ಇಲ್ಲ. ಅಫ್ಕೋರ್ಸ್ ಅವರ ಪ್ರಿಯಾರಿಟಿ ಕರ್ನಾಟಕ ಅಲ್ಲದೆ ಹೋದರೂ ಕೂಡ ಲೋಕಸಭಾ ಚುನಾವಣೆಗೆ ಬಂದು ಹೋಗ್ತಾರೆ ನೋಡಿ, ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡ್ತಾರೆ ನೋಡಿ. ಆಗಾಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬರ್ತಾರೆ, ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಾರೆ. ಆ ಕ್ಷಣಕ್ಕೆ ಒಂದು ಶಿಸ್ತು ಕ್ರಮ ಅಂತ ಜರುಗಿಸಿದ್ರು ಕೂಡ 4 ದಿವಸಕ್ಕಷ್ಟೇ ಸೀಮಿತವಾಗಿದೆ. ಯಾಕಿವತ್ತು ಬಿಜೆಪಿಯ ಆಂತರಿಕ ಸಮಸ್ಯೆನೇ ನಾವು ಚರ್ಚೆ ಮಾಡಬೇಕು ಅಂತ ಹೇಳಿದ್ರೆ ಅದೊಂದು ಪ್ರತಿಪಕ್ಷ, ಜವಾಬ್ದಾರಿಯುತ ಪಕ್ಷ, ಶಿಸ್ತಿನ ಪಕ್ಷ ಅಂತ ಬೇರೆ ಹೆಸರು ತಗೊಂಡಿದೆ ಅನ್ನೋದಾದರೆ ಆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಎಲ್ಲಿ ಹೋಗಿದೆ? ಯಾಕೆ ಲಗಾಮ ಅನ್ನೋದು ಸಿಗ್ತಾ ಇಲ್ಲ? ಕಡಿವಾಣ ಅನ್ನೋದು ಯಾಕೆ ಹಾಕ್ತಾ ಇಲ್ಲ? ಆಂತರಿಕ ಶೀತಲ ಸಮರ ಅನ್ನೋದು ರಾಜ್ಯದ ಜನರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಆಂತರಿಕವಾಗಿ ತಳಮಳ, ಮತ್ತೇನಲ್ಲ, ಮುಂಚಿಂದ ಇರುವಂಥ ತಳಮಳ ಕೊಂಚ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಯಾಕಂದರೆ ರಾಜ್ಯ ಬಿಜೆಪಿ ವಿಶೇಷವಾಗಿ ಕಂಡು ಕೇಳರಿಯದ ಇತಿಹಾಸಗಳಿಗೆ 2 ವರ್ಷದಲ್ಲಿ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ವಿಧಾನಸಭೆ ಅಧಿವೇಶನಗಳು ಅಂದ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಅಂತಿರಬೇಕಾಗತ್ತೆ. ಅದನ್ನು ಕೂಡ ಮಾಡದೆ ಒಂದು 6-7 ತಿಂಗಳತ್ತಲಿಗೆ ರಾಜ್ಯಾಧ್ಯಕ್ಷರು ಇಲ್ಲ, ರಾಜ್ಯದ ವಿಪಕ್ಷಕ್ಕೆ ವಿಪಕ್ಷ ನಾಯಕನೂ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ಕಣ್ತುಂಬಿಕೊಳ್ಳೋ ಹಾಗೆ ಇದೇ ರಾಜ್ಯ ಬಿ ಜೆ ಪಿ ಮಾಡಿದೆ. ಆಂತರಿಕವಾಗಿ ಒಂದಷ್ಟು ಸಮಸ್ಯೆಗಳಿದ್ವು. ಓಪನ್ ಆಗಿ ಒಂದಷ್ಟು ಜನ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಹಿರಿಯ ನಾಯಕರ ಬಗ್ಗೆ ಮಾತಾಡಿದ್ರು, ಅವರನ್ನೂ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾಯಿತು. ಹಾಗಾದ್ರೂ ಸಮಸ್ಯೆ ಬಗೆಹರಿಬೇಕಿತ್ತಲ್ವಾ? ಅದು ಕೂಡ ಆಗಿಲ್ಲ. ನೋಡಿ, ರಾಜ್ಯ ಬಿ ಜೆ ಪಿಯಲ್ಲಿ ಇದು ಮತ್ತೆ ತಳಮಳವನ್ನು ಹುಟ್ಟು ಹಾಕುವಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗಿದೆ. ಒಂದೊಂದೇ ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ ಈ ತಳಮಳ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕಾಗತ್ತೆ. ನೋಡಿ, ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಆ ಬಣಗಳು ಕೊಂಚ ಸೈಲೆಂಟ್ ಆದ ಹಾಗೆ ಕಾಣ್ತಾ ಇತ್ತು. ಎಕ್ಸಾಕ್ಟ್ಲಿ ಇದು ಸೈಲೆಂಟಾ ಅಥವಾ ಪಕ್ಷ ತೆಗೆದುಕೊಂಡಂತಹ ನಿರ್ಧಾರಗಳಿಗೆ ನಮ್ಮ ಸಹಮತ ಇದೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ವಾ? ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಅನ್ನುವಂಥ ಬೆಳವಣಿಗೆಗಳು ಸದ್ಯ ಆಗ್ತಾ ಇದೆ. ಬಿ ಜೆ ಪಿಯ ತಟಸ್ಥ ಬಣದಿಂದ ಗುಪ್ತು ಮೀಟಿಂಗ್ ಆಗಿದೆ. ನೋಡಿ, ಯಾರೆಲ್ಲ ಆ ನಾಯಕರು ಮೀಟಿಂಗ್ ಮಾಡಿದ್ದಾರೆ ನೋಡ್ತಾ ಹೋಗೋದಾದರೆ ಊಟದ ನೆಪದಲ್ಲಿ ಒಂದಾಗಿದ್ದಾರೆ 4 ನಾಯಕರು. ನೋಡಿ, ಬೊಮ್ಮಾಯಿ ಅವರು, ಬಸವರಾಜ ಬೊಮ್ಮಾಯಿ, ಸುನಿಲ್ ಕುಮಾರ್ ಅವರು, ಆರ್ ಅಶೋಕ್ ಅವರು, ಸಿ ಪಾಟೀಲ್ ಅವರು ಊಟದ ನೆಪದಲ್ಲಿ ಮೀಟಿಂಗನ್ನು ಮಾಡಿದ್ದಾರೆ. ಏನು ಚರ್ಚೆ ಮಾಡಿದ್ದಾರೆ? ಮುಖ್ಯ, ಯತ್ನಾಳ್ ಉಚ್ಚಾಟನೆಯ ಬಳಿಕ ನಿಂತಿತ್ತು ಬಡ ಬಡಿದಾಟ. ಮತ್ತೆ ಉಲ್ಬಣಗೊಳ್ಳುತ್ತಾ ಅದನ್ನು ಹಾಗೆ ಶಮನ ಮಾಡ್ತಾರಾ? ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮತ್ತೆ ಬರ್ತಾರ? ನೋಡಬೇಕು. ಒಬ್ಬೊಬ್ಬರನ್ನೇ ಕರೆದು ಮಾತನಾಡಿಸುವಂಥ ಪ್ಲ್ಯಾನ್ ಇದು ಮಾಡಬೇಕು, ಇದು ಮಾಡಲೇಬೇಕು. ಏನು ಅಸಮಾಧಾನ ಇದೆ? ಪಕ್ಷವನ್ನು ಒಂದು ಹಂತದಲ್ಲಿ ಸರಿದಾರಿಗೆ ತರುವಂಥ ನಿಟ್ಟಿನಲ್ಲಿ 1-to-1 ಡಿಸ್ಕಷನ್ ಆಗಿಲ್ಲ ಅನ್ನೋದಾದರೆ ಒಬ್ಬ ವ್ಯಕ್ತಿ, ಅದು ಸೀನಿಯರೇ ಇರ್ಬೋದು, ಜೂನಿಯರೇ ಇರ್ಬೋದು, ಅವರ ಮನದಿಂಗಿತವನ್ನು ಅರಿಯುವ ಪ್ರಯತ್ನವನ್ನು ಪಕ್ಷದ ಹಿರಿಯರು ಮಾಡಲಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಈ ಅಖಾಡಕ್ಕೆ ಎಂಟ್ರಿ ಕೊಟ್ಟಿರೋದು ಯಾರು ಗೊತ್ತಾ? ಪ್ರಹ್ಲಾದ್ ಜೋಶಿ ಅವರು. ಈ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಸಂಧಾನದ ಒಂದಷ್ಟು ಪ್ಲ್ಯಾನ್ಗಳು ನಡೀತಾ ಇದ್ದಾವೆ. ಇವತ್ತು ಸಿದ್ದೇಶ್ವರ್, ಶಾಸಕ ಬಿ ಪಿ ಹರೀಶ್ ಜೊತೆ ಮಾತುಕತೆ, ಇಂತಹ ಕೆಲವೊಂದು ಡಿಸ್ಕಷನ್ ಆದಾಗ ಸಮಸ್ಯೆಯನ್ನು ಬಗೆಹರಿಸುವ ಅಥವಾ ಅದೇನೋ ಸಮಸ್ಯೆ ಅಲ್ಲ ಅಂದರೆ ಅಲ್ಲೇ ಚೂಟುವಂಥ ಕೆಲಸಗಳು ಆಗಬೇಕು. ಇನ್ನು ಬಸವರಾಜ ಬೊಮ್ಮಾಯಿ ಅವರು ನೋಡಿ, ದೊಡ್ಡ ಮಟ್ಟದ ಹೋರಾಟವನ್ನು ಬಿ ಜೆ ಪಿ ಮಾಡ್ತಾ ಇದೆ, ಬಟ್ ಅದರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಸೊ ಇಂತಹ ಕೆಲವೊಂದು ಬೆಳವಣಿಗೆಗಳು ಪಕ್ಷದ ವಿಚಾರಕ್ಕೆ ಬಿ ಜೆ ಪಿಗೂ ರಾಜ್ಯದ ಜನರ ಹಿತದೃಷ್ಟಿಯಿಂದ ಕೂಡ ಒಳ್ಳೆಯ ಬೆಳವಣಿಗೆಗಳಲ್ಲವೇ ಅಲ್ಲ. ಹಾಗಾಗಿ
ವಿಶೇಷವಾಗಿ ಲೋಕಸಭಾ ಚುನಾವಣೆ ಆದಮೇಲೆ ಯಾಕೋ ರಾಜ್ಯ BJPಯನ್ನು ಕೇಂದ್ರ ಕೈ ಬಿಟ್ಟಂಗೆ ಕಾಣ್ತಾ ಇದೆ. ಅದನ್ನೇನು ಓಪನ್ನಾಗಿ ಹೇಳೋದು ಬೇಡ. ಇಲ್ಲಿಂದ ಹೋದ್ರೇ ಅಲ್ಲಿ ನಾಯಕರು ಸಿಗೋದಿಲ್ಲ. ಇನ್ನು ಅಲ್ಲಿಂದ ನಾಯಕರು ಬಂದು ಇಂಥ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅನ್ನೋದು ಸುಮ್ಮನೆ ಆಶಾಗೋಪುರ ಅಷ್ಟೇ. ಹಾಗಾಗಿ ಈ ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸ್ತಾರೆ ಕಾದು ನೋಡೋಣ. ಈ ರಾಜ್ಯ ಮಟ್ಟದಲ್ಲೇ ಏನಾದರೂ ಬಗೆಹರಿಸ್ಕೊಳ್ತಾರ ನೋಡಬೇಕು. ಪ್ರಹ್ಲಾದ್ ಜೋಶಿ ಅವರು ಸಂಪೂರ್ಣವಾಗಿ ಮುಲಾನ ಹಚ್ಚಿಬಿಡ್ತಾರ ನೋಡಬೇಕು. ಸ್ವತಃ ಅವರೇ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನೋಡಿ, ನಾನು ಪಕ್ಷದ ಕಾರ್ಯಕರ್ತ. ಯಾರಿಗಾದರೂ ಮನಸ್ಸಿಗೆ ನೋವಾಗಿದೆ ಅಥವಾ ಪೊಲಿಟಿಕಲ್ ಪಾರ್ಟಿಯೊಳಗೆ ಸ್ವಲ್ಪ ಯಾವುದೋ ಒಂದು ಹೊಸ ವ್ಯವಸ್ಥೆಗಳು ಮಾಡಿದಾಗ, ಹೊಸ ಜವಾಬ್ದಾರಿ ಘೋಷಣೆಗಳು ಮಾಡಿದಾಗ, ಹೊಸ ಪದಾಧಿಕಾರಿಗಳ ಘೋಷಣೆ ಮಾಡಿದಾಗ ಒಂದು ಸ್ವಲ್ಪ ಎಲ್ಲೋ ಕೆಲವರಿಗೆ ಅಸಮಾಧಾನ ಇತ್ಯಾದಿ ಇದ್ದವ್ರದ್ದು ನಾವೆಲ್ಲರೂ ಸೇರಿ, ನಾನೊಬ್ಬನೇ ಅಲ್ಲ, ಎಲ್ಲರೂ ಸೇರಿ ಮಾತನಾಡಿ ಅವ್ರನ್ನ ಸರಿ ಮಾಡೋದು ಅಂತ ನಾವು ತೀರ್ಮಾನವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ವಿ. ನೋಡಿ, ರಾಜ್ಯಾಧ್ಯಕ್ಷರ ಒಂದು ಈಗ ರಾಜ್ಯಾಧ್ಯಕ್ಷರವರು ಈಗ ಆಲ್ರೆಡಿ ಅವ್ರ ರಾಜ್ಯಾಧ್ಯಕ್ಷರಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆಯೇ ಅಪ್ರಸ್ತುತ. ನೋಡಿ, ಪಕ್ಷದ ಕಾರ್ಯಕರ್ತ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ವಾಸುದೇವ್ ಕಶ್ಯಪ್ ಅವರು ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ. ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂಥ ರವೀಶ್ ದಾಸಪ್ಪ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ರವೀಶ್ ಅವರೇ. ಕಶ್ಯಪ್ ಸರ್ ಹೇಳಬೇಕು, BJPಲಿ ಏನಾಗ್ತಾ ಇದೆ, ನಿಮ್ಮ ಮಿತ್ರ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳು, ಒಂದು ಪಕ್ಷ ಅಂದಾಗ BJPಗೂ ರಾಜ್ಯದ ಜನರ ಹಿತದೃಷ್ಟಿಯಿಂದ ಒಂದಷ್ಟು ಸಮಸ್ಯೆಗಳಿಗೆ ಕಾರಣವಾಗಬಹುದು ಅಂತ ಅನ್ಸೋದಿಲ್ವೇ? ಮೇಡಮ್, ಈಗ ಒಂದು ಬೃಹದಾಕೃತಿಯ ರಾಜಕೀಯ ಜನಗಳ ಜೊತೆಗೆ, ಜನ ಸಮುದಾಯ ಜೊತೆಗೆ, ಜನಗಳಿಂದನೇ ಆಯ್ಕೆ ಆಗಿರ್ತಕ್ಕಂಥ ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ಪಡಶಾಲೆ ಒಳಗೆ ಈ ಬೇರೆ ಬೇರೆ ಏನಾಗತ್ತಂತಂದರೆ, ಈಗ ಹಲವಾರು ನದಿಗಳು ಸೇರಿ ಸಮುದ್ರಕ್ಕೆ ಸೇರಿದಾಗ ಏನಾಗತ್ತೆ, ಒಂದ್ಸಲ ಸಮುದ್ರ ಪ್ರತಿ ಸಮುದ್ರಕ್ಕೂ ಸಮುದ್ರದ ಕಡೆ ಒಂಥರದ ಬದಲಾವಣೆಗಳಾಗ್ತಾ ಇರುತ್ತೆ. ಹಾಗೆ ಬೇರೆ ಬೇರೆ ವಿಭಿನ್ನ ಸಮುದಾಯದ ವಿಭಿನ್ನ ಜನಾಂಗದ ನಾಯಕರುಗಳು, ವಿಶೇಷವಾಗಿ ಪಕ್ಷದ ನಾಯಕರುಗಳು ಸೇರಿಕೊಂಡಾಗ ಏನಾಗತ್ತೆ, ಅಲ್ಲಿ ಸಂಘರ್ಷ, ಪವರ್ ಅಪ್ ಪ್ಲೇಸಿಂಗ್ ಆ್ಯಂಡ್ ಪವರ್ ಅಪ್ ಪ್ಲಾಂಟೇಶನ್ ಅಂತೇಳಿ ಇಲ್ಲ ಬರ್ತವೆ. ಐಡೆಂಟಿಫಿಕೇಶನ್ ಕ್ರೈಸಿಸ್ ಥರ ಅದು. ಅಂದರೆ ನಾನಾ ನೀನಾ ಅನ್ನತಕ್ಕಂಥ ಕ್ರೈಸಿಸ್ಗಳು. ಅದು ಈ ಇದಿದೆಯಲ್ಲ, ಇದನ್ನು ಯಾರನ್ನೂ ಬಿಟ್ಟೇ ಇಲ್ಲ. ಯಾವುದು ನೀವು ಸಣ್ಣದಾದ ಒಂದು ಸಂಘಟನೆ ತಗೊಳ್ಳಿ, ಸಣ್ಣ ಮಟ್ಟ ಸಂಘಟನೆ, ಒಂದು NGO ತಗೊಳ್ಳಿ, ಅಲ್ಲಿ ಕೂಡ ಪವರ್ ಗೇಮು, ಪವರ್ ಪ್ಲೇ ನಡೀತಾ ಇರುತ್ತೆ. ಇಲ್ಲಿ ತಳಮಳ ಅನ್ನೋಕ್ಕಿಂತ ಹೆಚ್ಚಾಗಿ, ತಳಮಳ ಅನ್ನೋ ಪದಕ್ಕಿಂತ ಹೆಚ್ಚಾಗಿ, ತಳಮಳ ಪದ ಏನಿದೆ, ಇಟ್ ಈಸ್ ಎ ಮೆಡಿಕಲ್ ಟರ್ಮಾಲಜಿ. ಶಾರೀರಿಕ ತಳಮಳ, ತಲೆ ಸುತ್ತದ ತಳಮಳ ಆ ಥರದ. ರಾಜಕೀಯ ತಳಮಳ ಅಂತ ಬರೋದೇ ಇಲ್ಲ. ಯಾಕಂತಂದರೆ ದೇನ ಹೌ ಟು ಬ್ಯಾಲೆನ್ಸ್ ಇಟ್. ಈಗ ರಾಜಕೀಯ ನಿಂತ ನೀರಲ್ಲ, ಅದು ಹರಿಯೋ ನದಿ. ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ಕೆಲವರು ಈಜಾಡ್ತಿರ್ತಾರೆ, ಕೆಲವರು ಜೊತೆ ಜೋಡಿಸ್ಕೊಂಡಿರ್ತಾರೆ, ಕೆಲವರು ತೇಲ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತಾರೆ. ಕೆಲವು ಈಜು ಬರೆದಿದ್ದವರು ಹಿಂದೆ ಅಲ್ಲೇ ಉಳ್ಕೋತಾರೆ. ಕೆಲವು ಈಜು ಬರೋ ಈಜ್ಕೊಂಡು ಮುಂದೆ ಹೋಗ್ತಾರೆ. ಮುಳುಗೋಗಿದ್ರೆ ಸಾಕು ಸರ್. ಆಯ್ತಲ್ಲ. ಸೊ ಈ ಥರ ನಡೀತಾ ಇದ್ದಾಗ, ಸೊ ಇದು ಬರೀ ಇವರೊಬ್ಬರಿಗೆ ಭಾರತೀಯ ಜನತಾ ಪಾರ್ಟಿಗೆ ಒಂದೇ ಪಕ್ಷಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ರಾಜಕೀಯದ ಏನೋ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆಯಲ್ಲ, ಅದು ಒಂದಕ್ಕೆಲ್ಲ. ಕಾಂಗ್ರೆಸ್ನಲ್ಲೂ ಇದೆ, JDS ಅಲ್ಲೂ ಇದೆ, ಎಲ್ಲ ಪಕ್ಷ. ಯಾವಾಗ ಅದಿಲ್ಲ ಅಂತಂದಾಗಲೇ ಪಾರ್ಟಿ ಎಲ್ಲ ಸತ್ತೋಗಿದೆ ಅಂತ ಅರ್ಥ. ಓಕೆ. ಚಟುವಟಿಕೆ, ದೇರ್ ಇಸ್ ನೋ ವೈಬ್ರೇಷನ್, ದೇರ್ ಇಸ್ ನೋ ಅಕ್ಸೆಪ್ಟೆನ್ಸಿ ಮತ್ತು ಎಕ್ಸ್ಪೆಕ್ಟೇಷನ್ ಎರಡೂ ಇಲ್ಲ ಅಂತಂದರೆ ಎಲ್ಲ ಒಂದು ಕಡೆ ತಟಸ್ಥವಾಯಿತು ಅಂತ ಹೇಳಿ. ಉದಾಹರಣೆ ಬೇರೆ ಬೇರೆ ತಗೊಳ್ಳಿ. ಆರೋಗ್ಯ ಸ್ಪರ್ಧೆ ಬೇರೆ ಸರ್. ಇಲ್ಲಿ ಕಡೆ ಪಕ್ಷ ಆಂತರಿಕವಾಗಿರುವಂಥ ಸಮಸ್ಯೆಗಳನ್ನು ಈಗ ಬಗೆಹರಿಸ್ಕೊತಾರೆ. ರಾಜ್ಯದ ಜನತೆ ನಿಮ್ಮ ದೃಷ್ಟಿಕೋನದಲ್ಲಿ ನೋಡ್ತಿದ್ದೀರಿ ನೀವು. ಏನಂತ ನೀವೇನು ಹೇಳ್ತೀರಿ? ನಿಮ್ದೊಂದು ಇದಿದೆ, ರೆಡಿಮೇಡ್ ಮಾಡಲ್ ಇದೆ. ಏನಂತ, ವಿರೋಧ ಪಕ್ಷ ಇದು, ವಿರೋಧ ಪಕ್ಷ ಕೆಲಸ ಮಾಡ್ತಾ ಇಲ್ಲ, ಜೊತೆಗೆ ಅದು ಜನಗಳ ಸಮಸ್ಯೆಗಳನ್ನ ಎತ್ತಿಡಬೇಕಾಗಿತ್ತು. ಅದು JDS ಆಗಲಿ ಅಥವಾ BJP ಆಗಲಿ, ಇವತ್ತೆಲ್ಲೋ ನಿಮ್ಮ ಹತ್ರ ಒಂದು ಕ್ವಶನ್ಸ್ಗಳಿವೆ. ಅದು ಬಂದಾಗ ಅದೇನಾಗತ್ತೆ, ಸಮನ್ವಯತೆ ಕೊರತೆಗಳು ಬಂದಾಗ ಏನಾಗುತ್ತೆ, ಈ ಸಮಸ್ಯೆ ಅವರು ವಿರೋಧ ಪಕ್ಷ ಆಗಿದ್ದಾಗಲೂ ಕೂಡ ಅದು ಕೂಡ ಗಂಟೆಗಳಾಗಿತ್ತು. ಅದು ಮಾಡೆಲ್ ಅನ್ನೋಕ್ಕಿಂತ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ರತಿಪಕ್ಷಗಳು. ಅದೇ ಇಟ್ ಈಸ್ ಅಗೇನ್ ದಟ್ ಈಸ್ ಅಗೇನ್ ಕಾಲ್ಡ್, ಈಗ ನಾವು ನಿರೀಕ್ಷೆ ಅಪೇಕ್ಷೆ ಅಂತ ಕರಿತೀವಿ. ಈ ನಿರೀಕ್ಷೆ ಅಪೇಕ್ಷೆಗಳ ಮಧ್ಯೆ ಏನಿರ್ತಾರೆ, ಈ ದ್ವಂದ್ವಗಳಿರ್ತಾವಲ್ಲ, ಇವು ನಮ್ಮನ್ನೆಲ್ಲ ಒಂದು ಕಡೆ ಸ್ವಲ್ಪ, ಅಫ್ಕೋರ್ಸ್ ನಾನು ಅದರದ್ದು ವಿರುದ್ಧವೇ ಇರಬಾರ್ದು, ನಾವು ನಿರೀಕ್ಷೆ ಮಾಡೋದು ತಪ್ಪು ಅಂತ ಹೇಳಲ್ಲ. ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಜನತಾದಳ ಆಗಿರ್ಬೋದು, ಎರಡು ಸ್ಟ್ರಾಂಗ್ ಟೂಲ್ ವಿಚ್ ಶುಡ್ ಕಂಟ್ರೋಲ್
ಏನು ಏನು ರಾಜಕೀಯ ದೊಂಬರಾಟ ಆಡಂಬರಕ್ಕೆ ಅಥವಾ ರಾಜಕೀಯ ನಡೀತಿದೆಯಲ್ಲ ಆಡಳಿತ ಪಕ್ಷದ್ದು, ಅದರ ವಿರುದ್ಧವಾಗಿ ಧ್ವನಿ ಎತ್ತೋದು, ಅದರ ವಿರುದ್ಧವಾದ ಜನವಿಪ್ರಾಯ ಸಂಗ್ರಹಣೆ ಮಾಡೋದು, ಅದರ ವಿರುದ್ಧವಾಗಿ ಸಂಘರ್ಷ ಮಾಡೋದಿದೆಯಲ್ಲ, ಅದು ಅದು ಆದ ಕರ್ತವ್ಯ. ಅದನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ, JDS ಕೂಡ ಮಾಡ್ತಾ ಇದೆ. ಈ ಪ್ರಶ್ನೆ ಹುಟ್ಟೋದು ಏನಂತಂದರೆ, ಇದೇನು ನಡ್ಕೊಂಬರ್ತಾ ಇದೆ, ಇವು ಶುರುವಿನಲ್ಲಿ ತಗೊಳ್ಳಿ ನೀವು. ಪ್ರಾರಂಭ ಹಂತದಲ್ಲೂ ಕೂಡ ದೆರ್ ವಾಸ್ ಅ ಡಿಸ್ಪ್ಯೂಟ್ ಬಿಟ್ವೀನ್ ಮೂಲ ಜನಸಂಘದಿಂದ ಹಿಡಿದು ಅಲ್ಲಿ ತನಕ ಕೂಡ ಡಿಫರೆನ್ಸ್ ಆಫ್ ಒಪಿನಿಯನ್ ತಾನೇ ಬಂದೇ ಪಾರ್ಟಿ. ಬಟ್ ಅದೇನು ಬಂದರೂ ಕೂಡ, ಏನೇ ಬಂದರೂ ಕೂಡ ಇವತ್ತಿನ ರಾಷ್ಟ್ರ ರಾಜಕೀಯ, ವಿಶ್ವದ ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಟೆಂಟ್ ಅದು. ಇಟ್ಸ್ ಎ ಬಿಗ್ ಟೆಂಟ್. ಅಲ್ಲಿರ್ತಕ್ಕಂಥ ಒಂದು ಸದಸ್ಯರ ಒಂದು ಒಕ್ಕೂಟ, ಸದಸ್ಯರ ಸಂಖ್ಯೆ, ಒನ್ ಆಫ್ ದಿ ವೆರಿ ಪವರ್ಫುಲ್ ಕಾರ್ಯಕರ್ತರ ಒಂದು ಸಂಘಟನೆ ಆಗಿದೆ, ಆಯ್ತಲ್ಲ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೆ, ಅವ್ರ ಜೊತೆ ಅವರಲ್ಲಿ ಇನ್ನೊಂದು ಒಳ್ಳೆತನೂ ಇದೆ. ಬೇರೆ ಬೇರೆ ಒಂದು ಪಕ್ಷದ ಜೊತೆ ಕೂಡ ಅವರು ಸಮೀಕರಣ ಮಾಡ್ಕೊಂಡಿದ್ದಾರೆ ಟು ಎನ್ಪವರ್ ದಿ ನೇಷನ್. ಸೊ ನಡೀಲಿ, ಅದು ಎವ್ರಿಥಿಂಗ್ ರಾಂಗ್. ಇಲ್ಲಿ ನಡೀತಾ ಇರೋದು ಏನಂತಂದರೆ, ನಾವು ಕನ್ನಡಕ್ಕೆ ಹೋದರೆ ನಾವು ಭಾರತೀಯ ಜನತಾ ಪಾರ್ಟಿ ಸಮ್ಮಿಶ್ರ ಸರ್ಕಾರ ಜೊತೆಗೆ, ಭಾರತ ಸರ್ಕಾರದ ಜೊತೆಗೆ BJP ಜೊತೆಗೆ ಸಮೀಕರಣ ಆದಾಗ, ಮೈತ್ರಿ ಸಮೀಕರಣ ಆದಾಗ ನಾವು ವಿಷಯಕ್ಕೆ ಹೋಗೋದು ಅಂತ ಅನಿಸದೇ ಇರ್ಬೋದು. ಬಟ್ ಆದರೂ ಇವತ್ತು ಏನು ತಾವು ಪ್ರಸ್ತಾವನೆ ಮಾಡಿದ್ದೀರಿ, ಅದಕ್ಕೆ ನಮ್ಮ ನೈತಿಕ ಬೆಂಬಲ, ಜನತಾದಳ ಜಾಥಾತಿ ನೈತಿಕ ಬೆಂಬಲ ನಾವು ಕೊಡ್ತೇವೆ. ಜೊತೆಗೆ ನಾವೇನು ಯಾವುದೂ ಹಿಂದೆ ಉಳಿದಿಲ್ಲ. ಓಕೆ ರೈಟ್. ಅದು ಡೀಟೇಲಾಗಿ ನಾನು ಅದ್ರ ಬಗ್ಗೆ ಇನ್ಪುಟ್ಸ್ ಅಂತ ತಗೊಳ್ತೀನಿ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ರತನ್ ಪೂಜಾರಿ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರತನ್ ಅವರೇ. ರವೀಶ್ ಅವರೇ, ಪಕ್ಷದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಕುಟುಂಬದ ಕುರಿತಂತೆ, ಕುಟುಂಬ ರಾಜಕಾರಣದ ಕುರಿತಂತೆ ನೇರಾನೇರವಾಗಿ ಮಾತನಾಡಿದಂಥ ಯತ್ನಾಳ್ ಅವರನ್ನೇ, ಅಂದರೆ ಒಂದು ಸಮಸ್ಯೆಯನ್ನೇ ಕಿತ್ತು ಹಾಕಿದ ಮೇಲೆ ಅಥವಾ ಅವರನ್ನು ಕೈ ಬಿಟ್ಟ ನಂತರ BJP ಇರುವಂಥ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ಮುನ್ನುಗ್ಗುತ್ತೆ, ಪ್ರತಿಪಕ್ಷವಾಗಿ ತನ್ನ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸನ್ನು 100% ಮಾಡುತ್ತೆ ಅನ್ನುವಂಥ ಆಶಾಗೋಪುರವೇ ಬಿದ್ದೋಗ್ಬಿಡ್ತಾ ಹೆಂಗೆ ಅಂತ. ಯಾಕಂದರೆ ಆಂತರಿಕ ಸಮಸ್ಯೆಗಳೇನು ಬಗೆಹರಿದಿಲ್ಲ. ಅವತ್ತು ಯತ್ನಾಳ, ಇವತ್ತು ಇನ್ನೊಂದು 4 ಜನ ಅನ್ನೋ ರೀತಿ ವಾತಾವರಣ ಇದೆ ಅಂತ ಅನ್ಸುತ್ತೆ. ಏನಂತೀರಿ ಮೇಡಮ್? ಮುಂಚೆಯಿಂದನೂ ಹಾಗೆ BJPಗೆ ಏನಂದರೆ ಅಧಿಕಾರ ಇಲ್ಲ ಅಂದರೆ ಅವರು ಒಗ್ಗಟ್ಟು ಛಿದ್ರ ಆಗಿದೆ. ಅಧಿಕಾರ ಇಲ್ಲ ಅಂದರೆ ಒಗ್ಗಟ್ಟೇ ಛಿದ್ರ ಆಗೋದು. ಯಾವುದೌದು. ಯಾಕೆಂದರೆ ಅವರು ಕಲೆಕ್ಟಿವ್ ಲೀಡರ್ಶಿಪ್ಪಿಗೆ ಕಡಿಮೆ ಆಗಿದೆ ಮೊದಲಿಗಿಂತ. ಯಡಿಯೂರಪ್ಪ ಸಾಹೇಬ್ರು ಇದ್ದಾಗ ಅವ್ರದ್ದು ಒಗ್ಗಟ್ಟು ಚೆನ್ನಾಗಿತ್ತು. ಅವರು ಕಂಟ್ರೋಲ್ ಮಾಡ್ತಾರೆ ಎಲ್ಲರನ್ನೂ. ಅವ್ರದ್ದು ಸೀನಿಯರ್ ಲೀಡರ್ಶಿಪ್ ಇರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ. ನಾವು ಅವರಲ್ಲಿ 2 ಮಾತೇ ಇಲ್ಲ. ಈಗ BJPನಲ್ಲಿ ಏನಾಗಿದೆ, ಲೀಡರ್ಶಿಪ್ಪೇ ಇಲ್ಲ. ಒಂದೊಂದು ಸಮುದಾಯಕ್ಕೆ ಒಬ್ಬೊಬ್ರು ಲೀಡರ್ ಆಗಿದ್ದಾರೆ. ಮುಂಚೆ ಯಡಿಯೂರಪ್ಪ ಅವರಿದ್ದಾಗ ಎಲ್ಲ ಜನಾಂಗದವ್ರನ್ನ ಅವರು ಒಟ್ಟಿಗೆ ತಗೊಂಡೋಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅದರಲ್ಲಿ 2 ಮಾತೇ ಇಲ್ಲ. ಈಗ ಬಂದಿದ್ದಾರಲ್ಲ ಯಾರ್ಯಾರು ಯುವ ನಾಯಕರು ಅಂತ, ಏನು ಅವ್ರವ್ರಿಗೆ ಬೆಂತಟ್ಟು ಹೇಳ್ಕೋದು, ಒಂದೊಂದು ಸಮುದಾಯಕ್ಕೆ ಒಬ್ಬರು ಲೀಡರ್ ಆಗಿದ್ದಾರೆ. ಹೆಂಗಾಗಿದೆ ಅಂದರೆ, ಅತಿಯಾದರೆ ಅಮೃತನ ವಿಷ ಆಗುತ್ತೆ ಅನ್ನಂಗೆ ಇವ್ರದ್ದು ಒಂಥರ ಟೈಟಾನಿಕ್ ಹಡಗ್ ಥರ ಆಗಿದೆ. ಎಲ್ಲ ಇರೋಬ್ಬರ ಪಕ್ಷದವ್ರನ್ನೆಲ್ಲ ಸೇರಿಸ್ಕೊತಾ ಇದ್ದಾರೆ. ಒಂದು ಸೈಡ್ ಆಗ್ತದೆ, ಒಂದ್ಸರಿ ಆ ಕಡೆ ಒಂದ್ಸರಿ ಈ ಕಡೆ, ಅಂದರೆ ಇಂಬ್ಯಾಲೆನ್ಸ್ ಆಗಿದೆ ಪಾರ್ಟಿ. ಯಾವ್ಯಾವ ಪಕ್ಷದವ್ರು ಬಂದ್ಬಿಟ್ಟಿದ್ದಾರೆ ಈಗ JDS ಅವ್ರದ್ದು ಸಮನ್ವಯತೆ ಇಲ್ಲ. ಅದು ಹೆಸರಿಗೆ ಮಾತ್ರ ಅವರು ಹೊಂದಾಣಿಕೆ. ಈಗ ಏನು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಇವರು, ಕೋಲೇಷನ್, ವಿರೋಧ ಪಕ್ಷದ ಕೋಲೇಷನಲ್ಲಿ ಇವರು ಹೋರಾಟ ಮಾಡ್ತಾ ಇಲ್ಲ. ನೀವು ನೋಡಿ ಅಲ್ಲಿ ಏನಾಗಿದೆ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಬೆಂಬಲ ಕೊಡ್ತಾ ಇದ್ದ ಸಮುದಾಯ ಲಿಂಗಾಯತ ಸಮುದಾಯ. ಆ ಲಿಂಗಾಯತ ಸಮುದಾಯ ನಾಯಕತ್ವನ ಕಡಿಮೆ ಮಾಡಿದೆ ಯಾರು, ಈ ಪ್ರಹ್ಲಾದ್ ಜೋಶಿ ಅವರು, ಸಂತೋಷ್ ಜಿ ಅವರು ಸೇರಿಸ್ಕೊಂಡು ಅವ್ರದ್ದು ಶಕ್ತಿ ಕುಗ್ಗಿಸೋಕ್ಕೆ ಇಂಡೈರೆಕ್ಟ್ ಆಗಿ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಅಸಮಾಧಾನ, ಬಣ ಬಡಿದಾಟ, ಒಳಜಗಳ ಹೆಚ್ಚಾಗಿ ಕಾಣ್ತಾ ಇದೆ. ತೋರಿಸ್ಕೊತಾ ಇಲ್ಲ ಅಷ್ಟೇ. ಅಲ್ಲಿ ಈಗೀಗ ಇದು ಪ್ರಾರಂಭ ಆಗಿದೆ. ಇದು ರಾಷ್ಟ್ರಕ್ಕೂ ಮುಂದುವರಿಯುತ್ತಿದ್ದು. ಈಗ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿದೆ. ಎಲ್ಲೆಲ್ಲಿ ಇವ್ರಿಗೆ ಅಧಿಕಾರ ಸಿಗಲ್ಲ, ಮರೀಚಿಕೆ ಆಗುತ್ತೆ, ಅಲ್ಲಲ್ಲಿ ಅವರು ಅವಾಗ ಈ ಥರ ಏನಾದ್ರು ಒಂದು ಜಗಳ ಶುರು ಮಾಡ್ಕೊಳ್ಳೋದು, ಅಥವಾ ಅವ್ರವ್ರದ್ದೇ ಆದ ಇಂಡಿಪೆಂಡೆಂಟ್ ಆಗಿ ಅವ್ರು ಲೀಡರ್ಶಿಪ್ ಬಿಲ್ಡ್ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆ ಇಂಡಿಪೆಂಡೆಂಟ್ ಲೀಡರ್ಶಿಪ್ ಬಿಲ್ಡ್ ಮಾಡಕ್ಕೆ ಹೋಗಿ ಈಗ ಜನಗಳಿಗೆ ನಗೆಪಾಡ್ಲಿಕ್ಕೆ ಗುರಿ ಆಗ್ತಾ ಇದ್ದಾರೆ. ನೀವು ಯಾರನ್ನಾರು ತಗೊಳ್ಳಿ, ಬಸವರಾಜ ಬೊಮ್ಮಾಯಿ ಅವ್ರನ್ನ ತಗೊಳ್ಳಿ, ಸುನಿಲ್ ಅವ್ರನ್ನ ತಗೊಳ್ಳಿ, ಮತ್ತೊಬ್ರು ತಗೊಳ್ಳಿ, ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ. ರಾಜ್ಯದ ಜನರ ಧ್ವನಿಯಾಗಿ ಅವ್ರು ಕೆಲಸ ಮಾಡ್ತಿಲ್ವಾ? ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಮಾಡ್ತಿದ್ದಾರೆ. ಒಂದಲ್ಲ ಒಂದು ಹೋರಾಟ ಮಾಡ್ತಿದ್ದಾರೆ, ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆ ಮಾಡ್ತಿದ್ದಾರೆ. ಚರ್ಮ ದಪ್ಪದಾಗಿರೋದು ಕಾಂಗ್ರೆಸ್ದು ಅಂತಾನೆ ಸ್ಟೇಟ್ಮೆಂಟು ಕೊಡ್ತಿದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹೋರಾಟ ಮಾಡಿರೋದಕ್ಕೆ ಅವ್ರ ಹತ್ರ ಸಾಕ್ಷಿನೂ ಇದ್ದಾವೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ನೀವು ಗಮನಿಸ್ಬೋದು, BJP ಪೇಜ್ಗೆ ಹೋಗ್ಬಿಟ್ರೆ ಬರೀ ಹೋರಾಟಗಳೇ ಇದ್ದಾವೆ. ಮೇಡಮ್, BJP ಕರ್ನಾಟಕ ಹೇಗೆ ಅಂದರೆ ಅದು ಕೇವಲ ಸೋಷಿಯಲ್ ಮೀಡಿಯಾ ಮಾತ್ರ ಸೀಮಿತ ಇದೆ. ಒಂದು. ಎರಡನೇದಾಗಿ ಏನಂತಂದ್ರೆ ಅವ್ರದ್ದು ಬರೀ ಬೂಟಾಟಿಕೆ ಹೋರಾಟ. ಯಾವುದು ಒಂದೇ ಒಂದು ಹೋರಾಟನೂ ಅವ್ರ ತಾತ್ವಿಕ ಅಂತಿಗೆ ತಗೊಂಡೋಗಿಲ್ಲ.
ಒಂದೇ ಒಂದು ಹೋರಾಟ, ಯಾವ್ದಾದ್ರು ಹೋರಾಟ ಇದ್ರೆ ನಾನು ಅವರಿಗೆ ಇವಾಗ ಅವ್ರ ಟೈಮ್ ಬಂದಾಗ ನಾನು ಕೇಳ್ತೀನಿ, ಯಾವ್ದಾದ್ರು ಹೋರಾಟ ಒಂದು ತಾತ್ವಿಕ ಅಂತ್ಯಕ್ಕೆ ತಗೊಂಡೋಗಿ ಇರೋ ಉದಾಹರಣೆ ಕೊಟ್ಬಿಟ್ರೆ ನಾನು ಅವ್ರು ಹೇಳ್ದಾಗ ಕೇಳ್ತೀನಿ. ಯಾಕಂದ್ರೆ ಬರೀ ನಾಟಕೀಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್, ಬರೀ ನಾಟಕೀಯ ಅವ್ರದ್ದು ಯಾವ್ದು ಹೋರಾಟನೂ ತಾತ್ವಿಕ ಅಂತ್ಯಕ್ಕೆ ತಗೊಂಡೋಗಿಲ್ಲ. ಅದು ಜನರಿಗೆಲ್ಲ ಗೊತ್ತಿದ್ದು. ಇವಾಗ ಯಾರಿಗೆ ನೀವು ಈಗ 3 ಉಪಚುನಾವಣೆಗಳಲ್ಲಿ 3 ಸುಮ್ಮನೆ ಕುತ್ಕೊಳ್ಳಿ, ನಿಮ್ ಟೈಮ್ ಅದ, ನೀವು ಮಾತಾಡಿ. ರವೀಶ್ ಅವ್ರ ವೋಟರ್ ಐಡಿ ಇಲ್ಲಿದೆ ತಾನೆ, ಆಧಾರ್ ಕಾರ್ಡ್ ಇಲ್ಲಿದೆ ತಾನೆ, ನೀವು ಕರ್ನಾಟಕದವ್ರು ತಾನೆ, ಇನ್ನೂ 10 ಪ್ರಶ್ನೆ ಕೇಳಿ, ಇನ್ನೂ 10 ಪ್ರಶ್ನೆ ಕೇಳಿ, ಭಾರತೀಯ ಇವ್ರೇನ್ ಹೇಳೋದು, ಮೊದಲನೇದಾಗಿ ಅವ್ರ ಪಕ್ಷನ ಅವ್ರು ಸರ್ ಮಾಡ್ಕೊಳ್ಳಿ, ಅದು ಅವ್ರು ಮೊದಲನೇದಾಗಿ ಅವ್ರ ಪಕ್ಷ ಅವ್ರು ಸರ್ ಮಾಡ್ಕೊಳ್ಳಿ, ಅವರಲ್ಲಿರೋ ಲೋಪಜಗಳನ್ನ ಅವ್ರು ಸರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಜನರಿಗೆ ಆಹಾರ ಆಗ್ತಾ ಇದ್ದಾರೆ, ಜನರಿಗೆ ಆಹಾರ ಆಗ್ತಾ ಇದ್ದಾರೆ. ಈಗ ನೋಡಿ, ನಮ್ದು ಒಂದು ಚಿಕ್ಕ ಪಕ್ಷ ಅವ್ರಿಗೆ ಅಸ್ತಿತ್ವನ ಬೆಳೆಸ್ತಾ ಇರೋ ಅಸ್ತಿತ್ವ 80 ಸೀಟಿಂದ ಬಂದ್ಬಿಟ್ಟು 60 ಸೀಟಿಗೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದಿದೆ, ಎಲ್ಲಿ ನಿಮ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಕ್ ಆಗೇ ಇಲ್ಲ ನಿಮ್ಮಿಂದ. ಕಂಪ್ಲೀಟ್ ಮಾಡ್ತೀನಿ. ಏನಂದ್ರೆ ಬಿಜೆಪಿ ಯಾವಾಗ್ಲೂ ಅಷ್ಟೇನೆ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದೇ ಇಲ್ಲ ಮುಂಬಾಗ್ಲಿಂದ, ಯಾವಾಗ್ಲೂ ಹಿಂಬಾಗ್ಲಿಂದ ಬಂದಿರೋದು. ಅವ್ರ ಅಸ್ತಿತ್ವ ದಿನೇ 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 ಕಡಿಮೆ ಆಗ್ತದೆ. ಬಡಬಡಿದಾಟಗಳನ್ನ ಮಾಡ್ಕೊಂಡು ಕರ್ನಾಟಕ ಜನತೆಗೆ ಬಿಜೆಪಿ ಬೇಕಾಗಿಲ್ಲ. ಗಾಟ್ ಇಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ರತನ್ ಅವರೇ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಪಕ್ಷಕ್ಕೊಂದು ರೀತಿ ಸಮಸ್ಯೆ ಕಾಣ್ತಾ ಇದ್ರು. ಹಿಂದೆ ಈಶ್ವರಪ್ಪನವ್ರ ವಿಷಯದಲ್ಲೂ ಅಂಥದ್ದೇ ಸಮಸ್ಯೆಗಳಾಯಿತು. ಅಂಥ ಘಟಾನುಘಟಿ ನಾಯಕರನ್ನೇ ಕೈ ಬಿಟ್ಟಾಗ ಇನ್ನಾದರೂ ಬಿ ಜೆ ಪಿಲೆಲ್ಲ ಸರಿಯಾಗುತ್ತೆ, ರಾಜ್ಯದ ಜನತೆಯ ಧ್ವನಿಯಾಗಿ ಪ್ರತಿಪಕ್ಷವಾಗಿ ತಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಅವ್ರು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂದರೆ ಏನದು? ಗುಪ್ತವಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ಕೊಳ್ಳೋದು, ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಅಶೋಕ್ ಅವರಿರಲ್ಲ, ಪ್ರತಿಭಟನೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿರಲ್ಲ ಅಂದರೆ ಏನದು? ಏನು ಮೀನಿಂಗನ್ನು ಕೊಡ್ತಾ ಇದ್ದೀರಿ ನೀವು ರಾಜ್ಯದ ಜನತೆಗೆ? ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವ್ರು ಬಸವರಾಜ ಬೊಮ್ಮಾಯಿ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಬೇಡ ಅವ್ರಿಗೆ? ಇವತ್ತು ನಮ್ಮ ಪಾರ್ಟಿಯಲ್ಲಿ ಒಬ್ಬರು ಪತ್ರಕರ್ತರು ಬಂದಿದ್ದರು. ಅವ್ರು ಹೇಳ್ತಾ ಇದ್ರು, ಸರ್ ಲಾಸ್ಟ್ ಒಂದು ತಿಂಗಳಲ್ಲಿ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ, ನಿಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸುಮಾರು 20ರಿಂದ 25 ಕಾರ್ಯಕ್ರಮ ಅಂದರೆ ಡೇಸ್ ಕಾರ್ಯಕ್ರಮ ಇದೆ ಅಂತ ಹೇಳಿದರು. ಅಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿ ನಮ್ಮಲ್ಲಿ ನಡೀತಾ ಇದೆ. ಆಯಿತಾ? ಇವಾಗ ಬಸವರಾಜ ಬೊಮ್ಮಾಯಿ ಅವರು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದವರು, MP ಆಗಿರೋರು, ಅವರಿಗೆ ಅವರದ್ದೇ ಆದ ಜವಾಬ್ದಾರಿ ಇರುತ್ತೆ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಎಟ್ ದ ಸೇಮ್ ಟೈಮ್ ಅವರು ಒಂದು ಕ್ಷೇತ್ರಕ್ಕೆ ಶಾಸಕರು. ಅಲ್ಲಿ ಅವರ ಒಬ್ಬರು ಕಟ್ಟರ್ ಕಾರ್ಯಕರ್ತರೊಬ್ಬರು ತೀರಿ ಹೋದ್ರಿಂದ ನಿನ್ನೆ ಬಂದಿಲ್ಲ. ಅದಕ್ಕಿಂತ ಹಿಂದಿನ ದಿನ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅದರಿಂದಾಗಿ ಎಲ್ಲ ನಾಯಕರು ಎಲ್ಲ ಕಾರ್ಯಕ್ರಮಕ್ಕೆ ಬರಕ್ಕೆ ಆಗತ್ತೆ ಅಂತ ಹೇಳಿಕ್ಕಾಗಲ್ಲ. ಯಾಕಂದ್ರೆ ಇವಾಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಮ್ಮಲ್ಲಿ ಮನೆಯಲ್ಲಿ ಹಲವಾರು ಕಾರ್ಯಕ್ರಮ ಆಯಿತು, ಹಲವಾರು ಕಾರ್ಯಕ್ರಮ ನಾನು ಹೋಗಿದ್ದೀನಿ, ಹಲವಾರು ಕಾರ್ಯಕ್ರಮಕ್ಕೆ ನಾನು ಇಲ್ಲಿರೋದ್ರಿಂದ ಹೋಗೋಕ್ಕಾಗಿಲ್ಲ ಅಲ್ವಾ? ಸೊ ಇದು ನ್ಯಾಚುರಲ್. ಒಂದು ಪಾರ್ಟಿ ಅಂತ ಹೇಳಿದ್ರೆ ಇದು ಒಂದು ದೊಡ್ಡ ಮನೆ ಥರನೇ. ಆದ್ರಿಂದಾಗಿ ಅದರಲ್ಲಿ ಏನಾದರೂ ಒಂದು ಹುಡುಕುವಂತ ಕೆಲಸ ಮಾಡೋದು ಬಹಳ ತಪ್ಪು ಅಂತ ಹೇಳಕ್ ಬಯಸ್ತೀನಿ. ಈಗ ಅಶೋಕ್ ಅವರು ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಯಾಕೆ ಬರುತ್ತೆ ಗೊತ್ತಾ? ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಣಯಗಳು ಅಶೋಕ್ ಅವ್ರಿಗೆ ಓಕೆನಾ? ಅಲ್ಲ, ಅಸಮಾಧಾನ ಇತ್ತಲ್ಲ, ಆ ಕಾರಣಕ್ಕೆ ಈ ಸಭೆಯಿಂದ ದೂರ ಉಳಿದಿದ್ದಾರಾ? ನೋಡಿ, ರಾಜ್ಯಾಧ್ಯಕ್ಷರು ಅಂತ ಹೇಳಿದ್ರೆ ನಮ್ಮ ಬೈಲಾದಲ್ಲಿ ಏನು ಹೇಳುತ್ತೆ, ರಾಜ್ಯಾಧ್ಯಕ್ಷರಿಗೆ ಒಂದಿಷ್ಟು ಪವರನ್ನು ಕೊಟ್ಟಿರ್ತಾರೆ. 3 ವರ್ಷಕ್ಕೆ ಅವರು ರಾಜ್ಯಾಧ್ಯಕ್ಷರಾಗಿರ್ತಾರೆ. ಸೊ ಅವ್ರಿಗೆ ಬೇಕಾದ ತಂಡವನ್ನ ಮಾಡಿಕೊಂಡು ಅನಂತರ ಉಳಿದವರೆಲ್ಲರನ್ನು ಇಟ್ ಈಸ್ ಬಿಜೆಪಿಯಲ್ಲಿ ಯಾರು ನಮ್ಮ ಜೊತೆ ಇಲ್ಲ ಅಂತಲ್ಲ, ಒಂದು ಜವಾಬ್ದಾರಿ ಅಂತ ಹೇಳ್ತೀವಿ, ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಉಳಿದವರೆಲ್ಲ ಕಾರ್ಯಕರ್ತರು ಪ್ರಮುಖರಾಗಿ ಜೊತೆಯಲ್ಲಿ ಸೇರಿ ವರ್ಕ್ ಮಾಡ್ತಾರೆ. ಆಯ್ತಾ? ಅದರಲ್ಲಿ ಈ ನಮಗೆ ಒಂದು ಇದಿರುತ್ತೆ, ಏನು ಹೇಳ್ತಾರೆ ಗೊತ್ತಾ, ರೇಡಿಯೋ ಕಮ್ಯುನಿಟಿ ಅಂತ ಹೇಳ್ತಾರೆ. ಅಂದರೆ ಅವ್ರೇನಂದರೆ ಒಂದಿಷ್ಟು ಏನೇನೋ ಮಾತಾಡ್ತಾ ಹೋಗೋದು. ಆಯ್ತಾ? ಅದು ರೆಲೆವೆಂಟ್ ಅಲ್ಲ, ಸುಮ್ಮನೆ ಮಾತಾಡೋದು ರಿಲೆವೆಂಟ್ ಅಲ್ಲ. ಆಯ್ತಾ? ಫಾರ್ ಎಕ್ಸಾಂಪಲ್ ನೋಡಿ ನಾನು ಆವಾಗ ನಿಮ್ಗೆ ಇವರು ಗೌಣ ಇವರು ಗಣನೆಗೆ ತಗೊಂಡ್ಬಿಡಿ, ಅವ್ರಿಗೆ ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಕೊಡಿ ಅಂತ ಏನಕ್ಕಂತ ಹೇಳಿದ್ರೆ ಪ್ರಶ್ನೆ ಕೇಳಿದಾಗ ನೀವ್ಯಾರೇ ಮಾತಾಡೋಕೆ
ಮಾಡಕ್ಕೆ ನಿಮ್ಗೆ ರವಿ, ಅಧಿಕಾರ ಇದೆ. ನೀವು ಹೇಳ್ತಾರ ನೀವು ಈ ಚಾನಲ್ ಆಂಕರ್ ಮಾಡ್ತಾರ ನೀವು ಈ ಚಾನಲ್ ಆಂಕರ್ ಮಾಡ್ತಾರ ನೀವಲ್ಲ ಪ್ರಶ್ನೆ ಮಾಡ್ತಾರೆ ನಿಮಗೆ ಪ್ರಶ್ನೆ ಮಾಡ್ತಾರೆ ನೀವು ಮಾತಾಡ್ಬೇಕಾದ್ರೆ ನೀವು ಮಾತಾಡಿದ್ದು ಅದು ಮಧ್ಯದಲ್ಲಿ ಇರಲೆವೆಂಟ್ ಅಲ್ವಾ ಮಾತಾಡ್ತೀರಾ ನಿಮ್ಗೆ ಏನಾದ್ರು ಜ್ಞಾನ ಇದೆ ಏನ್ ಮಾತಾಡ್ತೀನಿ ಅಂತ ಇದಕ್ಕಿಂತ ಏನ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಾವು ಕುತ್ಕೊಂಡಿರೋದು ನಾವು ಒಂದು ಪ್ಯಾನಲಿಸ್ಟ್ ಬಂದಿರೋದು ನಾವೇನ್ ಬಂದಿರೋದಲ್ಲ ಆಯ್ತಾ ನಿಮ್ಗೆ ನಾನು ಪ್ಯಾನಲಿಸ್ಟ್ ಬಂದಿರೋದು ಇಲ್ಲ ನಮ್ಗೆ ಜ್ಞಾನ ಇದೆ ಏನ್ ಮಾತಾಡ್ತಿದ್ದೀರಿ ಅಂತ ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ದೀನಿ ಸೆನ್ಸಿಬಲ್ ಆಗಿ ಮಾತಾಡ್ತೀನಿ ಕರೆಕ್ಟ್ ಆಗಿ ಮಾತಾಡಿ ನೀವು ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ ತಪ್ಪು ಮಾತಾಡ್ತಿದ್ದೀರಾ ಜನ ನೋಡ್ತಾ ಇದ್ದಾರೆ ಜನ ಏನ್ ಇವ್ರು ಏನ್ ಮಾತಾಡ್ತಾರೆ ಕರ್ನಾಟಕ ಜನತೆ ಹೇಳ್ತಾರೆ ನಮಗೆ ಕಡಿಮೆ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡಕ್ಕೆ ನಾವು ಎಷ್ಟು ಮಾತಾಡ್ಬೇಕು ಎಷ್ಟು ಬಿಡಬೇಕು ಅಂತ ಈ ಚಾನಲ್ ನಡ್ಸೋದು ನೋಡ್ತಾರೆ ಇವರು ಇಷ್ಟ ಮಾಡ್ತಾರೆ ಅಂದ್ರೆ ನೀವು ಈ ಚಾನಲ್ ಏನ್ ಮಾತಾಡ್ತಾರೆ ನೋಡಿ ಅವರು ನಾವ್ ಎತ್ತೋಗಿ ಏನೇ ಬೇಕಾದ್ರೆ ಕರ್ಸ್ಬಿಟ್ಟು ಈ ತರ ಅವಮರ್ಯಾದೆ ಮಾಡಿದ್ರೆ ನಾವೇನು ಬೇರೆ ದೇಶದಿಂದ ಬಂದಿದೀವ ರತನ್ ಅವರೇ ಏನ್ ಮಾತಾಡ್ಬೇಕು ರವೀಶ್ ಅವ್ರು ಮಾತಾಡ್ಬೇಕಾದ್ರೆ ಮೊದಲಿಗೆ ಡಿಸ್ಟರ್ಬ್ ಮಾಡಿದ್ದು ಬಿಜೆಪಿ ವಕ್ತಾರರು ರತನ್ ಬಿಜೆಪಿ ವಕ್ತಾರ ರತನ್ ಅವರು ರವೀಶ್ ಅವ್ರು ಮಾತಾಡ್ತಿದ್ದಾಗ ಮೊದಲಿಗೆ ಡಿಸ್ಟರ್ಬ್ ಮಾಡಿದ್ದು ಸುಳ್ಳು ಹೇಳ್ತಿದ್ದಾರೆ ಅಂತ ಅಷ್ಟೇ ಅದ್ ಬಿಟ್ರೆ ಇವ್ರು ಮಧ್ಯೆ ಯಾಕೆ ಮಾತಾಡ್ತಿದ್ದಾರೆ ಅರ್ಥ ಮಾಡ್ಕೋಬೇಕು ಪ್ಲೀಸ್ ನೋಡಿ ಕಾಂಗ್ರೆಸ್ ಅವರು ಇದ್ದಾರೆ ಅವ್ರದ್ದು ನಾನು ತಗೋಬೇಕು ನೋಡಿ ಕಾಲಹರಣ ಮಾಡಬೇಡಿ ರವೀಶ್ ಅವರೇ ಏನೋ ಏನೋ ಒಂದು ಮನಸ್ಸಲ್ಲಿ ಬಿಟ್ಟು ಬಿಡಿ ಅಲ್ಲ ಮುಗೀತು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ವಿಷಯಕ್ಕೆ ಬನ್ನಿ ಹಾ ಹೇಳಿ ನೋಡಿ ನಾನು ಆವಾಗಲೇ ಹೇಳಿದೆ ನಮ್ಮ ಪಕ್ಷದಲ್ಲಿ ಹಲವಾರು ಕಾರ್ಯಕ್ರಮ ನಡೀತಾ ಇರುತ್ತೆ ಎಲ್ಲಾ ಇದು ಪ್ರೋಗ್ರಾಮ್ಗಳಿಗೂ ಎಲ್ಲಾ ನಾಯಕರು ಬರ್ತಾರೆ ಮಧ್ಯ ಒಂದೊಂದು ಪ್ರೋಗ್ರಾಮ್ ಅಲ್ಲಿ ಒಂದೊಂದು ನಾಯಕರು ಅವರವರ ಕ್ಷೇತ್ರದ ಸಮಸ್ಯೆಯೋ ಅಥವಾ ವೈಯಕ್ತಿಕ ಸಮಸ್ಯೆಯಿಂದ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಒಂದು ಊಹಾಪೋಹನ ಅರ್ಥವನ್ನ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ. ಪ್ರಹ್ಲಾದ್ ಜೋಶಿ ನಮ್ಮಲ್ಲಿ ರೆಬೆಲ್ ಅನ್ನುವಂಥದ್ದು ಇಲ್ಲ. ರೆಬೆಲ್ ಅನ್ನುವಂಥದ್ದು ಹೊರಗಿನ ಕೆಲವೊಂದು ಬಿಜೆಪಿ ಆಗದೆ ಇರುವಂತ ಕೆಲವೊಂದು ರೇಡಿಯೋ ಕಮ್ಯುನಿಟಿಗಳು ಅವರು ಕಟ್ಟಿರುವಂತ ಒಂದು ಶಬ್ದ ಬಿಟ್ರೆ ನೋ ರೆಬೆಲ್ ನಥಿಂಗ್ ಇನ್ ಅಸ್. ಅಫ್ಕೋರ್ಸ್ ಬಿಜೆಪಿ ಇಷ್ಟೊಂದು ದೊಡ್ಡ ಪಕ್ಷವಾಗಿದೆ, ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರದಲ್ಲಿದೆ, ರಾಜ್ಯದಲ್ಲಿ 2 ಬಾರಿ ಅಧಿಕಾರವನ್ನು ಅನುಭವಿಸಿದೆ, 2 ಪಕ್ಷದಿಂದ ನಾವು 2 ಸೀಟಿನಿಂದ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದಿದ್ದೀವಿ. ಎಲ್ಲ ಒಂದ್ ಕಡೆ ನಮ್ಮಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇರೋದ್ರಿಂದ ಭಿನ್ನಮತ ಇಲ್ಲ, ಆದ್ರೆ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದು. ದಟ್ ಈಸ್ ದ ಬ್ಯೂಟಿ ಆಫ್ ಎನಿ ಪಾರ್ಟಿ, ದಟ್ ಈಸ್ ದ ಬ್ಯೂಟಿ ಆಫ್ ಎನಿ ಡೆಮೋಕ್ರಸಿ. ನೋಡಿ, ನಮ್ಮ ಪಕ್ಷ ಬಿಜೆಪಿ ಪಕ್ಷ ಯಾರ ಮನೆಯಲ್ಲಿ ಬೆಳೆದಂತ ಪಕ್ಷ ಅಲ್ಲ, ಯಾರ ಮನೆಯ ಚುಕ್ಕಾಣಿಯಿಂದ ನಡೀತಿರುವಂತ ಪಕ್ಷ ಅಲ್ಲ. ಆಯ್ತಾ? ನೀವು ಇದು ನಮ್ಮ ದೇಶದಲ್ಲಿ ಹುಟ್ಟಿರುವಂತ ಎಲ್ಲ ಪಕ್ಷಗಳನ್ನು ನೋಡಿದ್ರೆ ಒಂದು ಅದು ಮನೆಯಿಂದ ನಡೆಯುತ್ತೆ, ಹುಟ್ಟಿದೆ, ಇಲ್ಲ ಮನೆಯಿಂದ ನಡೆಸಲ್ಪಡುತ್ತೆ, ಎಕ್ಸೆಪ್ಟ್ ಕಮ್ಯುನಿಸ್ಟ್ ಪಾರ್ಟಿ. ಆದ್ರೆ ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ದೇಶದ ಪಾರ್ಟಿ ಅಲ್ಲ. ಬಟ್ ಬಿಜೆಪಿ ಇಸ್ ದ ಓನ್ಲಿ ಒನ್ ಪಾರ್ಟಿ ವಿಚ್ ಈಸ್ ರನ್ನಿಂಗ್ ಡೆಮೋಕ್ರೆಟಿಕಲಿ. ಆದ್ರಿಂದ ಇಂಥ ಒಂದು ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಇರುತ್ತೆ, ಅದನ್ನ ಸರಿ ಮಾಡೋಕ್ಕೂ ಕೂಡ ನಮ್ಮ ಹಿರಿಯ ಪ್ರಮುಖರಿದ್ದಾರೆ, ಹಿರಿಯ ನಾಯಕರಿದ್ದಾರೆ. ನೀವು ಈಗ ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿದ್ರಿ, ಅವರು ಕೂಡ ನಮ್ಮ ಹಿರಿಯ ನಾಯಕರು. ಅವರು ಬಂದಿದ್ದಾರೆ, ಯಾವುದೋ ಒಂದು ಮೀಟಿಂಗ್ ಇತ್ತು. ಇವತ್ತು ನಾನು ಇದ್ದ ಇದು ಸ್ಟೇಟ್ ಆಫೀಸಲ್ಲಿ 4 ರಿಂದ 5 ಸಭೆಗಳು ನಡೆದಿದ್ದಾವೆ. 4 ರಿಂದ 5 ಸಭೆಗಳು. ಕೆಲವಾರು ಇದು ಸಭೆಗಳಲ್ಲಿ ಹಲವಾರು ಪ್ರಮುಖರು ಭಾಗವಹಿಸಿದ್ದಾರೆ, ಬೇರೆದ್ರಲ್ಲಿ ಬೇರೆ ನಾಯಕರು ಭಾಗವಹಿಸಿದ್ದಾರೆ. ಆದ್ರಿಂದ ಇದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸುವಂತ ಒಂದು ಅವಶ್ಯಕತೆನೇ ಇಲ್ಲ. ಮೇಡಮ್, ಐ ಹ್ಯಾವ್ ಸಮ್ objection. When somebody speaking, irrespective of any talk, whether it's a BJP or Congress or JDS, whatever,
you please provide allot some timings. ಓಕೆ Only limited to timings. ಓಕೆ ಗಾಟ್ ಇಟ್ And ಸರ್ when they talk, nobody should talk, interfere. Sure, ಅದು ಈಗ sir. ಫೈಟ್ ಅಲ್ಲ, ಇದು ತರಕಾರಿ ನೋಡಿ. ಮಾರ್ಕೆಟ್ ಅಲ್ಲ ಮೇಡಮ್, Exactly, ಕೋಳಿ ಅಂಗಡಿ ಅಲ್ಲ ಇದು. Exactly. ಡಿಬೇಟೇ ಬಂದಿರೋದು, Exactly. ಡಿಬೇಟರ್ನಲ್ಲೇ ಮಾತಾಡ್ತಾರೆ ಕಲ್ತ್ಕೊಳ್ಳೋಕೆ. ನಿಮ್ಮ ಮಿತ್ರ ಪಕ್ಷದವ್ರಿಗೆ ಅದೊಂಚೂರು ಅದು ಆಂಕರ್ ಹೇಳ್ಬೇಕು. ವೆನ್ ಹಿ ಸ್ಪೀಕಿಂಗ್ ಅಲ್ಲ, ದಯವಿಟ್ಟು. ರೈಟ್ ಗಾಟ್ ಇಟ್. ನೋಡಿ ಈಗ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಸಮಸ್ಯೆನ ಬಗೆಹರಿಸ್ತೀವಿ JDS ಹೋಗ್ತಾ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ರತನ್ ಅವ್ರು ಹೇಳಿದ್ದನ್ನು ಒಪ್ಕೊಳ್ಳೋಣ, ಇಂಟರ್ನಲ್ ಡೆಮೋಕ್ರಸಿ ಅಂತಿರುತ್ತೆ, ಒಂದು ಶಿಸ್ತು ಪಾಲನೆ ಅಂತಿರುತ್ತೆ, ಒಂದಷ್ಟು ಸಮಸ್ಯೆಗಳು ಅನ್ನೋದು ಕೂಡ ಖಂಡಿತವಾಗ್ಲೂ ಇದ್ದೇ ಇರ್ತವೆ. ಅದನ್ನೆಲ್ಲ ಬಗೆಹರಿಸುವಂಥ ನಿಟ್ಟಿನಲ್ಲಿ ಏನೋ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂತ. ಆದರೆ 3 ತಿಂಗಳಿಗೆ 6 ತಿಂಗಳಿಗೆ ಸಮಸ್ಯೆಗಳು ಉದ್ಭವ ಆಗಬಾರ್ದು. ಇವತ್ತು ಬಿಜೆಪಿ ಆಂತರಿಕ ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥ ಸ್ಥಿತಿ ಯಾಕೆ ಬಂತು ಅಂತ ಹೇಳಿದ್ರೆ, ಒಂದು ಪ್ರಬಲ ಪ್ರತಿಪಕ್ಷವಾಗಿ ಬಿಜೆಪಿ ಹಿಂದಿನ ದಿನಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರೋ ಸಂದರ್ಭದಲ್ಲಿ ಇವತ್ತು ಆಡಳಿತ ಸರ್ಕಾರ ಅಂದಾಗ ಸಾಕಷ್ಟು ಹಗರಣಗಳಾಗ್ತಾ ಇದೆ, ಭ್ರಷ್ಟಾಚಾರದ ಕೂಪ ಅಂತ ಹೇಳುವಂತಹ ಇದೇ ಪ್ರತಿಪಕ್ಷಗಳು ಒಂದು ದೊಡ್ಡ ಮಟ್ಟದಲ್ಲಿ ಒಕ್ಕರಲಲ್ಲಿ ಒಗ್ಗಟ್ಟಿನಲ್ಲಿ ಹೋರಾಟವನ್ನು ಮಾಡಿದಾಗ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ. ಬಟ್ ಆಂತರಿಕವಾಗಿ 3 ತಿಂಗಳಿಗೆ 6 ತಿಂಗಳಿಗೆ ಸಮಸ್ಯೆ, ಅದು ಕೇಂದ್ರದಿಂದ ಯಾರೋ ಒಬ್ಬ ನಾಯಕ ಬರೋದು, ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳೋದು, ಸಬ್ಜೆಕ್ಟ್ ಕೊಡೋದು ಜನರಿಗೆ, ಇದು ಆಗಬಾರ್ದು ಅಂತ ಹೇಳಿ. ರೈಟ್, ರಾಜ್ಯ ಬಿಜೆಪಿಯ ಸಮಸ್ಯೆ ಕುರಿತಂತೆ ದರ್ಶನ್ ಅವರೇ ನಿಮ್ಮ ರಿಯಾಕ್ಷನ್ ಏನು? ಯಾಕಂದರೆ ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಹಲವಾರು ಬಾರಿ ಮಾಡಿದವರು, ನೀವಾಗಲೂ ಹೇಳ್ತಾ ಇದ್ರಿ, ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀರಿ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂದಾಗ ರಾಮಲಕ್ಷ್ಮಣರು ಅಂತ ಹೇಳ್ತಿದ್ರು. ನೀವು ಅವಾಗೆಲ್ಲ ಹೇಳ್ತಾ ಇದ್ರಿ ನೈತಿಕತೆ ಬೇಕಿಂತ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅಂತ, ಏನಂತೀರಿ? ಇದು ಬಿಜೆಪಿಯ ಆಂತರಿಕ ವಿಚಾರ ಒಂದು, ಅವರ ಆಂತರಿಕವಾಗಿ ಅದೇನು ಗಲಾಟೆ ಇದೆ ಮತ್ತಿನ್ನೊಂದಿದೆ, ದಟ್ ಲೆಫ್ಟ್ ಟು ದೇರ್ ಪಾರ್ಟಿ, ನನ್ ಆಫ್ ಅವರ್ ಬಿಸ್ನೆಸ್. ಈ ಒಂದು ನಾವು ಕೇಳುವಂಥ ಪ್ರಶ್ನೆನೂ ಇರ್ತದೆ, ಬಿಕಾಸ್ ನಾವು ಆಳ್ವಿಕೆ ನಡೆಸ್ತಾ ಇರಬೇಕಾದ್ರೆ ಅದಕ್ಕೆ ಸಮನಾಗಿ ಒಂದು ವಿರೋಧ ಪಕ್ಷನೂ ಇರಬೇಕಾಗ್ತದೆ ರಾಜ್ಯದಲ್ಲಿ. ಖಂಡಿತ. ಮತ್ತೆ ಮೌಲ್ಯಾಧಾರಿತ ಮಾತುಗಳು ಬರಬೇಕಾಗ್ತದೆ. ವಿರೋಧ ಪಕ್ಷದಲ್ಲಿದ್ದು ಅದು ವಿಧಾನಸಭೆಯ ಒಳಗೂ ವಿಧಾನಸಭೆಯ ಹೊರಗೂ ಮೌಲ್ಯಾಧಾರಿತ ತೂಕವಾದ ಮಾತುಗಳಿಗೆ ಅವಕಾಶಗಳು ಇರಬೇಕಾಗ್ತದೆ, ಅದು ಬೇಕಾಗ್ತದೆ. ಯಾಕೆಂದ್ರೆ ನಾನು ಕೆಲವರು ಹಿಂದಿನ ಬಿಜೆಪಿ ನಾಯಕರ ಹೆಸರನ್ನು ಉಲ್ಲೇಖ ಮಾಡ್ತೀನಿ. ನಿಮಗೆ ಗೊತ್ತಿರಬಹುದು, ಬಿ ಶಿವಪ್ಪನವ್ರು ಇರ್ಬೋದು, ಅಥವಾ AK ಸುಬ್ಬಯ್ಯನವರಾಗಿರ್ಬೋದು, ಅನಂತ್ ಕುಮಾರ್ ಅವರಾಗಿರ್ಬೋದು, ಅಥವಾ DB ಚಂದ್ರೇಗೌಡರಾಗಿರ್ಬೋದು, DA ಶಂಕರಮೂರ್ತಿ, VS ಆಚಾರ್ಯರವರು. ಸೊ ಇವರೆಲ್ಲ ಒಂದ್ಸರಿ ವಿಧಾನಸೌಧದಲ್ಲಿ ಅಥವಾ ಲೋಕಸಭೆಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಬೆಲೆ ಇರೋದು. ಉದಾಹರಣೆ, ನಾನು ಅನಂತ್ ಕುಮಾರ್ ಸಾಹೇಬ್ರನ್ನ ಯಾಕೆ ನೆನ್ಸ್ಕೊಳ್ತೀನಿ ಅಂದ್ರೆ, ಕರ್ನಾಟಕದ ಅನೇಕ ಯೋಜನೆಗಳಿಗೆ ಅವರ ಕಾಂಟ್ರಿಬ್ಯೂಷನ್ ಇದೆ, ನಾವು ಅಲ್ಲಗಳಿರೋದು ಸಾಧ್ಯ ಇಲ್ಲ. ಕಮಾಂಡರ್ಸ್ ಜಾಬ್, ಅವ್ರಿಗೊಂದು ಅವಕಾಶಗಳು ಸಿಕ್ತಾಗ. ಆದ್ರೆ ಇವತ್ತು ಬಿಜೆಪಿಯ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪಿದೆ? ಉದಾಹರಣೆ, ಇವತ್ತು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ R ಅಶೋಕ್ ಅವರು ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರರವರು ಒಂದು ಬಾರಿ ನಾವು ಆಳುವ ಸರ್ಕಾರವನ್ನು ಟ್ಯಾಕಲ್ ಮಾಡಬೇಕಾದ್ರೆ ಅವರು ಬಳಸುವಂಥ ಪದಗಳು ಏನೋ ಹಲ್ಲು ಗಟ್ಟಿ ಕಚ್ಚಿಟ್ಕೊಂಡು ಏನೋ ಬೈಬೇಕು ಅಂತ. ವಿಜಯೇಂದ್ರರವರು ವಯಸ್ಸಿಗೂ ಮೀರಿದ ಮಾತುಗಳು, ಅದು ನಮ್ಮ ನಾಯಕರ ಮೇಲೆ ಆಡಿರ್ತಕ್ಕಂಥ, ನಾನು ಯಾವ ಪದಗಳು ಮತ್ತಿನ್ನೊಂದು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಬಿಜೆಪಿನಲ್ಲಿ ಅನೇಕ ನಾಯಕರು ಅವರು ಮನೆ ಒಂದು 3 ಬಾಗಿಲಾಗಿದೆ. ಉದಾಹರಣೆ, ಸಿದ್ದೇಶ್ವರ ಆಗಿರ್ಬೋದು, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ, ಹರೀಶ್ ಅವರು, ಹೀಗೆ ಅನೇಕ, ಪ್ರತಾಪ್ ಸಿಂಹ ಅವರ ಒಂದು ದಾರಿ ದಿಕ್ಕುಗಳೇ ಬೇರೆಯಾಗಿ ಹೋಗ್ತಾ ಇದೆ. ಮತ್ತು ಇನ್ನೊಂದು ಕಡೆ ರೇಣುಕಾಚಾರ್ಯ ಅವರು ಅಥವಾ BC ಪಾಟೀಲ್ ಇವ್ರದ್ದೆಲ್ಲ. ಅದ್ರ ಜೊತೆಗೆ ಮೇ ಬಿ ನಾವು ತುಂಬಾ ವರ್ಷಗಳಾಯ್ತು ಒಂದು ವಿರೋಧ ಪಕ್ಷದಲ್ಲಿದ್ದು 3 ಜನ ಶಾಸಕರನ್ನ ಅಮಾನತ್ ಮಾಡಿರ್ತಕ್ಕಂಥದ್ದು ನಾವು ಕಂಡಿಲ್ಲ, ಆಲ್ಮೋಸ್ಟ್ ಅಲ್ಲಿ ನೋಡಿರ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಆಳುವ ಪಕ್ಷದಿಂದ ಹೆಬ್ಬಾರ್ ಅವರಾಗಿರ್ಬೋದು, ST ಸೋಮಶೇಖರ್ ಅವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, 3 ಜನನ ಉಚ್ಚಾಟನೆ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಆ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವಂಥದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕು ಅನ್ನುವ ರೀತಿಯಲ್ಲಿ ನಾವು ನೋಡಬಹುದು. ಮತ್ತೆ ಶಿಸ್ತು ಅಥವಾ ಅದೊಂದು ಶಿಸ್ತಿನ ಪಕ್ಷ ಆಗಿದ್ರೆ ಇವತ್ತು ಒಬ್ಬ ಮುನಿರತ್ನ ಅನ್ನುವಂಥ ಒಬ್ಬ ಯಾವೊಂದು ಆರೋಪವನ್ನು ಹೊತ್ತಿದ್ದಾರೆ, ಅದು ಕೋರ್ಟಲ್ಲಿ ಇರ್ಬೋದು, ಕೇಸ್ ನಡೀತಾ ಇರ್ಬೋದು. ಆದರೆ ಇಲ್ಲಿ ತನಕ ಅವ್ರ ಮೇಲೆ ಯಾವುದೇ ಕ್ರಮವನ್ನು ಅವರು ತೆಗೆದುಕೊಂಡಿಲ್ಲ ಪಾರ್ಟಿ. ಅಂದ್ರೆ ನಿಮ್ಮಲ್ಲಿ ಯಾವ ರೀತಿಯಾದಂಥ ಶಿಸ್ತಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಈ ಒಂದು ಇನ್ನು ವಿಧಾನಸಭೆಯ ಒಳಗಡೆನೂ ಸಮೇತ ಕೇವಲ ಗದ್ದಲ ಮಾಡೋದ್ರಿಂದ ಅದು ವಿರೋಧ ಪಕ್ಷ ಆಗ್ತದೆ ಅನ್ನುವಂಥದ್ದು ಅದು ಅವರ ಭಾವನೆ ಸುಳ್ಳು. ಬಹಳ ತೂಕವಾದಂತಹ ಗಂಭೀರವಾದಂತಹ ಚರ್ಚೆಗಳು, ಅದು ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು ಅಥವಾ ರಾಜ್ಯದ ಸಮಸ್ಯೆಗಳ ವಿಚಾರದಲ್ಲಿ ಆಗಿರ್ಬೋದು, ಸಾರ್ವಜನಿಕರಿಗೆ ಇರ್ತಕ್ಕಂತಹ ಕುಂದುಕೊರತೆಗಳಾಗಿರ್ಬೋದು, ಪ್ರತಿಯೊಂದನ್ನು ಧ್ವನಿ ಎತ್ತಿ 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 ಈ ಆಳುವ ಸರ್ಕಾರವನ್ನು ಚಿವುಟುವ ಕೆಲಸವನ್ನ ಬಿಜೆಪಿ ಅಥವಾ JDS ಅವರು ಮಾಡಬೇಕಾಗಿರ್ತದೆ. ಆದ್ರೆ ಇವತ್ತು ಮಾತನಾಡುವಂತ ಅನೇಕರು, ಉದಾಹರಣೆ ಬೊಮ್ಮಾಯಿ ಅವರು ಮಾತಾಡ್ತಾ ಇದ್ರು, ಗೋವಿಂದ್ ಕಾರಜೋಳ ಅವರು ಮಾತಾಡ್ತಾ ಇದ್ರು, ಅಥವಾ HD ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು,
JDS ನಲ್ಲಿ ಅವರೆಲ್ಲ ಇವತ್ತು ಸಂಸತ್ ಕಡೆ ಮುಖ ಮಾಡಿರೋದ್ರಿಂದ ಇಲ್ಲಿ ಮಾತುಗಾರಿಕೆಯ ಹೊಣೆ ಹೊರುವಂತಹ ಬಿಜೆಪಿ ನಾಯಕರಲ್ಲಿ ಅಥವಾ ಜೆಡಿಎಸ್ ನವರಂತೂ ಮಾತಾಡಲ್ಲ ಬಿಡಿ. ಅವರು ವಿಧಾನಸಭೆಯಲ್ಲಿ ನಾವು ಇವತ್ತು ಅವರ ಸಂಖ್ಯೆ ಬಂದು 18 ಇರ್ತಕ್ಕಂಥದ್ದು. ಆದ್ರೆ ಈ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಮತ್ತೆ ನೀವು ಪ್ರತಿಭಟನೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ದೀವಿ. ಇವರಿಲ್ಲಿ ಮೂಡ ಅಂತ ಹೋದ್ರೆ ಅಲ್ಲಿ ಇನ್ನೊಂದು ಟೀಮು ನಾವು ಅಲ್ಲ ಇದಕ್ಕೆ ಹೋಗ್ತೀವಿ ಅಂತದ್ದು ಕೂಡಲ್ ಸಂಗಮ ಹೋಗ್ತೀವಿ ಅಂತ ಒಬ್ರು ವಫ್ ಅಂತ ಹೋಗ್ತಾರೆ, ಮತ್ತೆ ಇನ್ನೊಂದು ಈ ಕಡೆ ಬೇರೆ ತರದೇ ಆದಂತ ಹೋರಾಟಗಳಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಜೋರು ಧ್ವನಿನಲ್ಲಿ ನೀವು ಮಾಡಿದಾಗ ಸರ್ಕಾರಕ್ಕೆ ಚಾಟಿ ಬೀಸುವಂತದ್ದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ಬಟ್ ಯು ಆರ್ ನಾಟ್ ಮೇಂಟೈನಿಂಗ್ ದಟ್ ಕ್ಯಾಲಿಬರ್. ನೀವು ಅದನ್ನ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಳ್ಳೋದ್ರಲ್ಲಿ ನೀವು ಸೋತಿದ್ದೀರಿ ಅನ್ನುವಂಥದ್ದನ್ನ ಅದು ವಿಶೇಷವಾಗಿ ಹೇಳಬೇಕಾದಂತ ಅರ್ಥವಿಲ್ಲ. ಮತ್ತೆ ಕೆಲವೊಂದು ಮೀಟಿಂಗ್ಗಳು ಸಪ್ರೇಟ್ ಸಭೆಗಳಲ್ಲ. ಇವತ್ತೇನೋ RSS ನಾಯಕರು ಬಂದ್ರು, ಏನೋ ಸಭೆ ತಗೊಂಡಿದ್ದಾರೆ, ಮೀಟಿಂಗ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾವು ಇಲ್ಲಿ ತನಕ ನೋಡಿರೋ ಪ್ರಕಾರ ಸುಮಾರು 2 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು, 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಅದು ಪರಿಷತ್ನಲ್ಲಾಗಿರ್ಬೋದು ಅಥವಾ ವಿಧಾನಸಭೆನಲ್ಲಾಗಿರ್ಬೋದು ಅಥವಾ ವಿಧಾನಸಭೆಯ ಹೊರಗಡೆ ಆಗಿರ್ಬೋದು ಅಥವಾ ಮಾಧ್ಯಮ ಹೇಳಿಕೆಗಳನ್ನ ಕೊಡುವಂತಹ ವಿಚಾರಗಳಲ್ಲಾಗಿರ್ಬೋದು ಬಿಜೆಪಿ ಸಂಪೂರ್ಣವಾಗಿ ಎಡವಿದ್ದಾರೆ ಮೇಡಮ್. ಓಕೆ ಕಶ್ಯಪ್ ಸರ್, ಒಂದು ಪಕ್ಷ ಅಂದಾಗ ಇಂಥ ಫ್ಲಕ್ಚುಯೇಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅದನ್ನು ಬದಿಗಿಟ್ಟು ನಾವು ನೋಡ್ತಾ ಹೋಗೋದಾದ್ರೆ JDS ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಯ ಈ ಆಂತರಿಕ ಸಮಸ್ಯೆಗಳು ಮಿತ್ರ ಪಕ್ಷ ನಿಮಗೇನೋ ಸಮಸ್ಯೆ ಮಾಡೋದಿಲ್ವಾ? ಆ ವಿಶ್ವಾಸ ಇದೆಯಾ? ಮೇಡಮ್, ಐ ವಾಂಟೆಡ್ ಟು ಜಸ್ಟ್ ಕ್ಲಾರಿಫೈ ಫ್ಯೂ ಥಿಂಗ್ಸ್ ಅಬೌಟ್ ಕಾಂಗ್ರೆಸ್ ಸ್ಪೋಕ್ಸ್ಮ್ಯಾನ್. ಕಾಂಗ್ರೆಸ್ ಸ್ಪೋಕ್ಸ್ಮ್ಯಾನ್ ಒಂದು ಮಾತು ಹೇಳಿದ್ರು, JDS ಪಕ್ಷ ಏನೋ 18 ಕ್ಷೇತ್ರ ಇದೆ, 18 ಇದ್ದಾರೆ, ಅದು ಏನು ಮಾಡ್ತಾ ಇಲ್ಲ, ಅಥವಾ BJP ಇದರಲ್ಲಿ ಇದೆ ಮಾಡ್ತಾ ಇಲ್ಲ ಅಂತ. ಇಟ್ ಈಸ್ ಓನ್ಲಿ 2 years ಪೀರಿಯಡ್ ಸರ್ಕಾರ ರಚನೆ ಆಗಿ. ಕಾಂಗ್ರೆಸ್ ನಡೆದು ಬಂದ ದಾರಿ ಇದೆಯಲ್ಲ, ಅವರೇನು ಸ್ಪೆಷಲ್ಲು ಮೂಮೆಂಟ್ ಅಭಿಯಾನ ಮಾಡ್ಕೊಂಡೇ ಬರಲಿಲ್ಲ. ಅದು ಸೇಮ್ ಡೊಂಬರಾಟ ಅವರು ಆಡಿದ್ರು. ಇದೇ ಸಿದ್ದರಾಮಯ್ಯನವರು ಆಲ್ ದೀಸ್ ಪೀಪಲ್ ಟಿಸಲ್ಡ್ ಬೈ JDS ಒಂದು ಆಲದ ಮರ ಇದ್ದಾಗ ಅದರಿಂದ ಹೊರಬಿದ್ದು ಕೂಸುಗಳೇ ಇವರು. ಯಾರು ಸಿದ್ದರಾಮಯ್ಯ, HC ಮಹದೇವಪ್ಪ ಇವರೆಲ್ಲ ಕೂಡ ಟಿಸಿಲಿಂದ ಹೊರಬಂದು ಕೂಸುಗಳೇ ಹೊರತು ಅವರೇನು ಸಪ್ರೇಟಾಗಿ ಖಾಯಂ ಕಾಂಗ್ರೆಸ್ನವರಲ್ಲ. ಅವರು JDS ಇಲ್ಲಿ ಹೊರಬಿತ್ತಕ್ಕಂಥ ಏನೋ ಆಕಾಂಕ್ಷ ಆತ್ಮಗಳು ಅವೆಲ್ಲ ಆಯ್ತಲ್ಲ. ಪ್ರಶ್ನೆ ಒಂದು ಇಲ್ಲೇನು ಬರುತ್ತೆ ಇಲ್ಲಿ ಅಂತಂದರೆ, ಇವತ್ತು ಕೂಡ JDS ಲೆಕ್ಕಾಚಾರ ಮಾಡಿ ಕಳೆದ ಒಂದು ಸುಮಾರು ತಿಂಗಳ ಹಿಂದುಗಡೆ ಹೋದಾಗಲೂ ಕೂಡ JDS ವಾಸ್ ಎ ಕಿಂಗ್ ಮೇಕರ್. ಲೆಟ್ ಮಿ ರಿಮೈಂಡ್ ಯು, ಇಟ್ ವಾಸ್ ಎ ಕಿಂಗ್ ಮೇಕರ್. ಇವತ್ತು ಯಾವುದೇ ರಾಷ್ಟ್ರೀಯ ಪಕ್ಷಗಳು, ಅದು BJP ಆಗಲಿ ಅಥವಾ JDS ಕಾಂಗ್ರೆಸ್ ಆಗಲಿ, ಅವರ ಅಧಿಕಾರದ ಒಂದು ಸಮೀಪ ಬರಬೇಕು ಅಂದಾಗ JDS ಸಹಾಯ ಇಲ್ಲದೇನೆ ಯಾವುದು ಸರ್ಕಾರ ರಚನೆ ಮಾಡೋಕ್ಕಾಗಲಿಲ್ಲ. ಆಯ್ತಲ್ಲ, ಒಂದು ಘಟ್ಟ ಅಲ್ಲ. JDS ಅವರು ಅನಿವಾರ್ಯತೆ ಇತ್ತು. JDS ಎಲ್ಲೂ ಕೂಡ ಮಂಡಿಗಾಲು ಊರಲೇ ಇಲ್ಲ. ಮಂಡಿಗಾಲು ಊರಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ನವ್ರು ಮಂಡಿಗಾಲು ಊರಿ ಸರ್ಕಾರ ರಚನೆ ಆಯಿತು. ಅಷ್ಟು ಪೂರ್ವಾಗ್ರಹ ತಲೆಯಲ್ಲಿ ಸರ್ JDSಗೆ ಎಲ್ಲರೂ ನಮ್ಮನೆ ಬಾಗ್ಲಿಗೆ ಬರ್ಬೇಕಂತ ಅಲ್ಲಿಗೆ ಸೀಮಿತ ಆಗಿದ್ದೀರಿ. 18-19 ಬನ್ನಿ 100ಕ್ಕೆ ನಿಮ್ಮೇಲೆ ನಂಬಿಕೆ ಇಡ್ತಾರೆ ಜನ. ಹಂಗಲ್ಲ 140 ಕೊಡ್ತಾರೆ. ಒಂದು ಕಾಲಘಟ್ಟದಲ್ಲಿ ಮೇಡಮ್, ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ಸಂಘಟನೆಗಳು ನಿಂತ ನೀರಲ್ಲ ಅದು. ಅದಿಯೋ ನದಿ. ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಕಳ್ಕೊಂಡಿಲ್ಲ ಹೇಳಿ. ಈಗ ಇವ್ರೇನೋ ಅಂದ್ರು, ಏನಂತ, ಭಾರತೀಯ ಜನತಾ ಪಾರ್ಟಿ ಅಲ್ಲ ತಾಳಿ JDS ಕಳ್ಕೊಂಡಂಗೆ ಸರ್. ಅದು ಹೊರ ದಬ್ಬಿದ್ರ ಹೊರ ಹೋದ್ರ ಮೇಡಮ್. ಈಗ ಹೊರ ಬಿದ್ಮೇಲೆ ಇವ್ ಏನ್ ಹೇಳ್ತಾರೆ ಗೊತ್ತಾ? ಅವರು ಮುಳುಗೋಗಿದ್ ಹಡಗು ವಾಪಸ್ ಬನ್ನಿ ಅಂತಂತಾರೆ. ಮುಳುಗೋಗಿದ್ ಹಡಗು ನಮ್ಮನ್ನು ಬಂದು ಸೇರ್ಕೊಳ್ಳಿ, ಅದು ಮುಳುಗೋಯ್ತದು ಅಂತ ಅಂತಾರೆ. ಆದರೆ ಪ್ರಶ್ನೆ ಹುಟ್ಟೋದು ಇಲ್ಲಿ ಏನಂತಂದರೆ, ಯಾವುದೇ ರಾಜಕೀಯ ಪಕ್ಷ ಮುಳುಗೋಗೋ ಹಡಗು ಅಲ್ಲ. ಅದು ಏನಾದರೂ ಅದಕ್ಕೆ ಹಿಂದ್ಗಡೆ ಸರಿ ಇದಿಲ್ಲ, ಇವತ್ತು ಅದ್ರ ಜನದ ಒಂದು ಪ್ರೀತಿ ಪಾತ್ರತೆ ಇಲ್ಲ ಅಂತ ಇಲ್ಲಿದ್ದರೆ ರಾಷ್ಟ್ರ ರಾಜಕಾರಣದ ಭಾರತೀಯ ಜನತಾ ಪಾರ್ಟಿ ನಮ್ಮ ಜೊತೆ ಸಮ್ಮಿಶ್ರ ಸರ್ಕಾರ ಯಾಕೆ ನಮ್ಮ ಜೊತೆ ಸಮ್ಮಿಶ್ರವಾಗಿ ಯಾಕಿದೆ ಹೇಳಿ? ನಾವಿರೋದು ಸಂಖ್ಯಾವಾರು ಬಂದಾಗ ಕಡಿಮೆ ಇರ್ಬೋದು. ಸಂಖ್ಯಾವಾರು ಕಡಿಮೆ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಕೊಟ್ಟರು. ಕ್ಯಾಬಿನೆಟ್ ಮಿನಿಸ್ಟರ್ ಬಂದಾಗ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಒಂದು ಪೋಸ್ಟ್ ಕೊಟ್ಟಾಗ, ಹಿ ಈಸ್ ನಾಟ್ ಬಿಲಾಂಗ್ಸ್ ಟು ಕರ್ನಾಟಕ, ಹಿ ಬಿಲಾಂಗ್ಸ್ ಟು ದ ನೇಷನ್. ಬಟ್ ಹಿ ಈಸ್ ಬಾರ್ನ್ ಬ್ರಾಟ್ ಅಪ್ ಇನ್ ಕರ್ನಾಟಕ. ಹಿ ಬಿಕೇಮ್ ಎ ಮಿನಿಸ್ಟರ್ ಆಫ್ ಸೆಂಟ್ರಲ್. ಇವತ್ತು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇಲ್ಲ. ಅವ್ರು ತರತಕ್ಕಂಥ ಯಾವುದೇ ತರದ ಫಲಾನುಭವಿಗಳನ್ನ ಸರ್ಕಾರ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಇಲ್ಲಿ.
ಅಂದ್ರೆ ಏನು, ಅವ್ರು ಬಂದು ಏನಾದರೂ ಮಾಡಿದ ತಕ್ಷಣ ಇಲ್ಲಿ ಬೇರೆ ಥರ ಏನೋ ಎನ್ಲಾರ್ಜಿಂಗ್ ಆಗುತ್ತಾ ಅಥವಾ ಎಕ್ಸ್ಪೋಜರ್ ಆಗುತ್ತಾ ಅನ್ನತಕ್ಕಂಥ ಭಯ. ಅವರು ಒಂದು ಎಸ್ಕಾಟ್ ಕೂಡ ಕೊಡ್ತಾ ಇಲ್ಲ. ಲೆಟ್ ಮಿ ಟೆಲ್ ಯು ದಿಸ್, ಇದು ವಿಪರ್ಯಾಸ, ಇದು ಕಾಂಗ್ರೆಸ್ನವ್ರದ್ದು ಒಂದು ವಿಪರ್ಯಾಸ, ವಿಷಾದಕರ ಇದು. ಇದು ಬನ್ನಿ ಮೇಡಮ್, ಇನ್ನೊಂದು ಹೇಳ್ತೀನಿ ಕೇಳಿ. ಈ ರಾಜಕೀಯ ಅಲ್ಲ ಸರ್, ಈಗ ಅಲ್ಲ, ಒಂದು ತಾರ್ಕಿಕ 30-40 ತಗೊಂಡು ಯಾರ್ದೋ ಜೊತೆ ಸಮ್ಮಿಶ್ರ ಸರ್ಕಾರ ಮಾಡಿದ್ರೆ ನೀವು ಹೇಳೋದನ್ನ ಒಪ್ಕೋಬಹುದು. ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಮ್ಮದೇ ಆಡಳಿತ ಅಂತ ಹೇಳಿ ಸುತ್ತುವರೆದಿದ್ದಾರೆ. ಅವ್ರಿಗೆ ಯಾಕೆ ಸರ್, ಯಾರೋ ಕೇಂದ್ರದ ಕುಮಾರಸ್ವಾಮಿ ಅವರು ಸಚಿವರಾಗಿದ್ದಾರೆ, ಅವರೆಲ್ಲೋ ಒಂದು ಯೋಜನೆ ತಂದ್ಬಿಟ್ಟು ಅವ್ರ ಮೈಲೇಜ್ ತಗೋತಾರೆ. ರಾಜಕೀಯ ಮೇಡಮ್, ರಾಜಕೀಯ ಪಡಶಾಲೆಯಲ್ಲಿ ರಾಜಕೀಯ ಚದುರಂಗದ ಆಟಗಳಿದೆಯಲ್ಲ, ಇಟ್ ಈಸ್ ಈಗ ಒಂದು ಏನೋ ಈ ನರ್ವಸ್ ಬ್ರೇಕ್ ಡೌನ್ ಅಂತ ಕರಿತೀವಿ ನಾವು, 90-100.2 ಅಂತ ಕರಿತೀವಿ ನಾವು 100 ದಾಟ ತಕ್ಷಣ ಇಮಿಡಿಯೇಟ್ ಆಗಿ ಎಂಟೈರ್ ಇಂಡಿಯಾ ಸೇರ್ಕೊಳ್ತು, ಇಂಡಿಯಾ ಅಂತ ಹೇಳಿ, ಹೌದಾ, ಸೇರ್ಕೊಳ್ತು. ಕಡಿಮೆ ಸಂಖ್ಯಾವಾರು ಇದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ ಅದರ ಸಮ್ಮಿಶ್ರ ಸರ್ಕಾರ NDA ಆಗಲಿ ಸರ್ಕಾರ ರಚನೆ ಮಾಡ್ತು. ಪ್ರತಿಯೊಂದು ಒಬ್ಬ MP ಕೂಡ ಆ ಸರ್ಕಾರದ ಮೈಲ್ಗಲ್ಲವನು. ಪ್ರತಿಯೊಬ್ಬ MP ಕೂಡ JDS MP ಆರ್ ಪಾಸ್ವಾನ್ MP, ಸಂಬಡೀಸ್ MP, ಬೇರೆ ಬೇರೆ ಪಕ್ಷದ MP ಆಗಿರ್ಬೋದು, ಬಟ್ ಆತ ಅವನು ಮೈಲ್ಗಲ್ಲಾದ, ಅವನು ರಾಜ್ಯದ ಒಂದು ಲೋಕಸಭೆ ಪಡಶಾಲೆಗೆ ಆತ ಒಂದು ಸ್ತಂಭಗಳಾದರು. ಇಲ್ಲಿ ಥರ್ಡ್ ಟೈಮ್ ನರೇಂದ್ರ ಮೋದಿ ಬರ್ತಿರ್ಲಿಲ್ಲ. There is a 1-2 numbers, don't calculate it. Is the how you take the power is a calculation. Not is not the number 1, number 2, number 3. How the power? ಈಗ ಆಯ್ತಪ್ಪ, ಬೇಡ ಬಿಡಿ. ಈಗ ಎಷ್ಟು ಜನ MP ಗಳು ಹೋದ್ರಿ ಇಲ್ಲಿ, ಈಗ ನಮ್ಮಲ್ಲಿ ಬೇಕಾದ ಜನ MP ಗಳು ಬಿಟ್ಬಿಡೋಣ ಸರ್. ಈ ನಂಬರ್ ಬೇಕಾದ ಜನ MP ಗಳಿದ್ದಾರೆ. ಅಲ್ಲ ಸರ್, ಮೇಡಮ್, ಬಿಜೆಪಿನಲ್ಲಿ ಇಷ್ಟು ನಂಬರ್ಸ್ ಬಂದ್ರೆ ಅಂತ ಹೇಳಿ ಅಧಿಕಾರ ಸ್ವೀಕರಿಸೋದು ಅಂತಿದೆಯಲ್ಲ, ಅದು ನಂಬರ್ ಗೇಮ್ ಅಲ್ವಾ? ನಂಬರ್ ಇಂಪಾರ್ಟೆಂಟ್ ಸರ್, ನಂಬರ್ ಎಷ್ಟು ಇಂಪಾರ್ಟೆಂಟ್, ನಂಬರ್ ಬಂದ್ರೇನೆ ಪವರ್. ಐ ಗಾಟ್ ಇಟ್. ಬಟ್ ನಿಮ್ಮ ಮಿತ್ರ ಪಕ್ಷದ ಸಮಸ್ಯೆಗಳಿಂದ JDSಗೆ ಸಮಸ್ಯೆ ಆಗ್ತಿದ್ಯಾ? ಖಂಡಿತ ಆಗ್ತಾ ಇಲ್ವಾ? ಒಂದು ಪಕ್ಷ ಆದ್ರೆ ಅದರ ಬಗೆಹರಿಸೋಕೆ ಮನೆ ಒಳಗೆ ಅಣ್ಣ ತಮ್ಮದಿರೇ ಒಂದು ಇದು ಕೋಆರ್ಡಿನೇಷನ್ ಇರೋದಿಲ್ಲ. ಇಟ್ಕೊಳ್ಳಿ, ಈಗ ವಿಭಿನ್ನವಾದ ವಾತಾವರಣ, ವಿಭಿನ್ನವಾದ ನೀರು, ವಿಭಿನ್ನವಾದ ವೈಚಾರಿಕತೆ, ವಿಭಿನ್ನವಾದತಕ್ಕಂಥ ಒಂದು ಪರಿಸರ, ಇವೆಲ್ಲ ಈಗ ಏನಾಗತ್ತೆ ಹೇಳ್ತೀನಿ, ಇವೆಲ್ಲ ಸಮಸ್ಯೆ ಬರೋದು ಕಾರಣ ಕೊಡ್ತೀವಿ. ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದವರು ವಿಜಯೇಂದ್ರ ಅವರು, ಅವ್ರೇನು ಕಾಂಗ್ರೆಸ್ನಿಂದ ಬಂದವರಲ್ಲ. ಅಶೋಕ್ ಅವರು ಕಟ್ಟಾ BJP. ಆ ತತ್ವ ಸಿದ್ಧಾಂತಗಳು ಅಂದಾಗ ಡಿಸಿಪ್ಲಿನ್ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೇ ಸರ್. ಏನಾದ್ರೂ ಒಂದು ನಿರ್ಧಾರ ರಾಷ್ಟ್ರೀಯ ಪಕ್ಷ ತಗೊಳುತ್ತೆ ಅಂದ್ರೆ ಎಲ್ಲರೂ ಅದನ್ನ ಒಬೇ ಮಾಡಬೇಕು. ಲೆಟ್ ಮಿ ಗಿವ್ ಕ್ಲಿಯರ್ ಸೈಕಾಲಜಿಕಲ್ ಹಿಂಟ್. ಒಬ್ಬ ನಾಯಕತ್ವ ಪಡೆಯೋರು ಇವಾಗ ನೋಡಿ, ಈಗ ಕಾಂಗ್ರೆಸ್ ಅಲ್ಲಿ ಏನಾಗಿದೆ, 2 ಪವರ್ ಗೇಮ್ ಶುರು ಆಗಿದೆ. ಒನ್ ಟ್ರೈ ಟು ಪುಲ್ ದಿ ಲೆಗ್, ಒನ್ ಟ್ರೈ ಟು ಸಿಟ್ ಆನ್ ದಿ ಲೆಗ್. ಒಬ್ರು ಗಾಡಿ ಚಕ್ರದ ಮೇಲೆ ಕೂತ್ಕೋಬೇಕು, ಇನ್ನೊಬ್ಬ ಸೀಟ್ ಮೇಲೆ ಕೂತ್ಕೋಬೇಕು, ಇನ್ನೊಬ್ರು ಇಳಿತಾ ಇರಬೇಕು. ಇದಕ್ಕೆ ಏನಂತೀರಿ ನೀವು? ತಳಮಳ ಅಂತ ಕರಿಯಲ್ಲ ನೀವು. ಇದಕ್ಕೇನಂತೀರಿ ನೀವು? ಪಟ್ಟಾಭಿಷೇಕ ಅಂತ ಕರಿತೀರಾ? ನಾವು ಅದನ್ನ ಹೆಂಗ್ ಕರಿಬೇಕು, ಯಾವಾಗ ಕರಿಬೇಕು ಅದನ್ನ ಚರ್ಚೆ ಮಾಡ್ತೀವಿ. ಆಯ್ತಾ? ಇಲ್ಲಿ ಏನಂತಂದ್ರೆ ನಾವು ಇಲ್ಲಿ ಕೇಳ್ತಾರೆ ಅಂದ್ರೆ, ಈಗ ಯಡಿಯೂರಪ್ಪನವರು ಆ ಕಾಲಘಟ್ಟದಲ್ಲಿ ಅಧಿಕಾರ ತಗೊಂಡ್ರು, ಆ ಕಾಲದ ಸಂಘಟನೆ ಮಾಡಿದ್ರು. ಶಿವಪ್ಪ ಆಗಿರ್ಬೋದು, ನಮ್ಮ ಎಲ್ಲರೂ ಕೂಡ ಒಂದೊಂದು ಬುನಾದಿ ಹಾಕಿದ್ರು. ಇವತ್ತು ರಾಷ್ಟ್ರಖಂಡ ಅಥವಾ ವಿಶ್ವದಲ್ಲೇ ಹಂಗ್ ನೋಡೋಕೋದ್ರೆ ಕಾಂಗ್ರೆಸ್ ಇಸ್ ಫೇಡಿಂಗ್ ಔಟ್. ಫರ್ಗೆಟ್ ಅಬೌಟ್, ಡೋಂಟ್ ವರಿ ಅಬೌಟ್ ಅಸ್. ನಿಮ್ದು ನೀವು ನೋಡ್ಕೊಳ್ಳಿ, ಫಾರ್ ಯು ಆರ್ ಫೇಡಿಂಗ್ ಔಟ್ ಅಂಡ್ BJP ಇಸ್ ಲಾಂಚಿಂಗ್. ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡ್ತೀರಿ ಸರ್, ಸ್ಟೇಟ್ ಲೆವೆಲ್ ನೋಡಿ. ಸ್ಟೇಟ್ ಲೆವೆಲ್ ಕೂಡ ತಗೊಳ್ಳಿ, ಸ್ಟೇಟ್ ಲೆವೆಲ್ ಅಲ್ಲ, ಸ್ಟೇಟ್ ಲೆವೆಲ್ ಕೂಡ 36 ಬರುತ್ತೋ ಆತಂಕ ಆಗಿದೆ. ಹೆಂಗ್ ಬಂದ್ರಿ ನೀವು? ಎಲ್ರು ಬರ್ತೀನಿ ನಾನು ರೈಟ್, ಮಾತಾಡ್ತೀನಿ, ಡೀಟೇಲ್ ಆಗಿ ಮಾತಾಡ್ತೀನಿ. ನನ್ಗೆ ನೋಡೋಣ ಸರ್, ಮುಂದೆ ಎಲೆಕ್ಷನ್ ಇದೆ 3 ವರ್ಷ ಆದ್ಮೇಲೆ ನೋಡೋಣ. ಓಕೆ, ಗಾಟ್ ಇಟ್. ಎಲ್ರು ನಾಯಕರೇ ಆಗ್ಬಿಟ್ಟಿದ್ದಾರೆ BJPಲಿ. ಇದೇನಾದ್ರೂ ಸಮಸ್ಯೆ ಆಗಿರ್ಬೋದಾ? ಖಂಡಿತವಾಗ್ಲೂ ಸಮಸ್ಯೆ. ಯಾಕೆಂದ್ರೆ ಒಂದ್ ಮನೆಗೆ ಒಂದು ಯಜಮಾನ ಇದ್ರೆ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ. ಎಷ್ಟು ಆಯವ್ಯಯ ಇರುತ್ತೆ, ಏನ್ ಬರುತ್ತೆ, ಏನು ಹೋಗುತ್ತೆ, ಯಾರ್ಯಾರಿಗೆ ಏನೇನು ಕೆಲಸ ನಿರ್ವಹಣೆ ಕೊಡಬೇಕು, ಇಲ್ಲಿ ಅದು ಒಂದು ನಿಭಾಯಿಸ್ತಾರೆ. ಅದ್ರ ಜೊತೆಲಿ ಏನಾಗಿದೆ ಅಂದ್ರೆ, ಇಲ್ಲಿ ಅಧ್ಯಕ್ಷರಿಗೆ ಮತ್ತೆ ವಿರೋಧ ಪಕ್ಷದ ನಾಯಕರಿಗೆ ಸಮನ್ವಯತೆ ಕಡಿಮೆ ಆಗ್ಬಿಟ್ಟಿದೆ. ಸೀರಿಯಸ್ ಆಗಿ ಕಡಿಮೆ ಆಗಿದೆ. ಅವ್ರು ಮಾಡೋ ಕೆಲಸ ಇವ್ರು ಒಪ್ಕೊಳ್ಳಲ್ಲ, ಇವ್ರು ಮಾಡೋ ಕೆಲಸ ಅವ್ರು ಒಪ್ಕೊಳ್ಳಲ್ಲ. ಇವರು ವಿಜೇಂದ್ರ ಸಾಹೇಬ್ರೇನಂತಾರೆ, ನಾನು ನಮ್ಮಪ್ಪ ಅಂದ್ಕೊಟ್ಟು ಬಡವಳಿ, ನಮ್ಮಪ್ಪ ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಅವರು ದೊಡ್ಡ ನಾಯಕರನ್ನು ಸಹ ಕಡೆಗಣಿಸಿದ್ದಾರೆ. BJPನಲ್ಲೇನೆ ಎಲ್ಲ ತುಂಬ ದೊಡ್ಡ ಹಿರಿಯರಿಗೆ ಸಿಂಗ್ಯುಲರ್ ವರ್ಡಲ್ಲಿ ಮಾತಾಡಿದ್ದಾರೆ ಕೆಲವೊಂದೊಂದು ಸರಿ. ಇವಾಗ ಯಾರೇ ಆಗಲಿ ಅವ್ರವ್ರ ಪಕ್ಷದಲ್ಲಿ ಅವ್ರವ್ರದ್ದೇ ಆದ ಅನುಭವ ಇರ್ತದೆ. ಅವ್ರ ಅನುಭವನ ತಗೊಂಡು ನಾವು ಅದನ್ನ ಪಕ್ಷ ಬಲವರ್ಧನೆಗೆ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ನಾನೇ ಗ್ರೇಟ್ ಅಂತ ಹೋದಾಗ ಹಂಗಾಗುತ್ತೆ. ಇವ್ರು ಹೇಳಿದ್ರಲ್ಲ, ಜಟ್ಟಿ ಬಿಡಿ,
ಖಂಡಿತವಾಗ್ಲೂ ಪ್ಲಸ್ ಸರ್ ಎರಡು ಮಾತೇ ಇಲ್ಲ. ನೋಡಿ ಯಾವಾಗ್ಲೂ ಅಷ್ಟೇ ಅದೇ ಗಾದೆ ಇದೆಯಲ್ಲ, ಕುರಿ ಕೊಬ್ದಷ್ಟು ಲಾಭ ಅಂತ, ಹಂಗೆ ಅದು ನಮ್ಗೇನೆ ಲಾಭ. Okay. ಅದು ಏನಂದ್ರೆ ವಿಷಯ ಏನಂದ್ರೆ ಇವ್ರಾಗ ಮಾಡ್ಕೊಂಡು ಕಚ್ಚಾಡೋದು ನಮ್ಗೆ ಒಳ್ಳೇದೇನೆ, ರಾಷ್ಟ್ರಕ್ಕೂ ಇದು ಆದ್ರೆ ರಾಜ್ಯದ ಜನರ ಹಿತದೃಷ್ಟಿಯಿಂದ ಇಟ್ ಇಸ್ ಖಂಡಿತವಾಗ್ಲೂ ಕಾಂಗ್ರೆಸ್ ಸ್ನೇಹಿತರು ಹೇಳ್ದಂಗೆ ಪ್ರಬಲ ವಿರೋಧ ಪಕ್ಷ ಯಾವತ್ತು ಯಾವುದೇ ಗೌರ್ಮೆಂಟ್ ಇರಲಿ ಬೇಕೇ ಬೇಕು. ಅದು ಬಿಜೆಪಿ ಅವರು ಏನಾರ ಪ್ರಬಲ ವಿರೋಧ ಪಕ್ಷ ಇರ್ದಂಗೆ ಮಾಡ್ತಾ ಇದ್ದಾರೆ. ಬಟ್ ಅವ್ರದ್ದು ಒಳ್ಳೆ ಮನಸ್ಸಿದೆ, ವಿರೋಧ ಪಕ್ಷ ಇರಬೇಕು ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಸೆಂಟ್ರಲ್ ಅಲ್ಲಿ ಬಿಜೆಪಿ ಅವರು ಹೇಳಿದ್ರು ವಿರೋಧ ಪಕ್ಷನೇ ಬೇಡ ಅಂತಾರೆ. ಆ ಮಟ್ಟಕ್ಕೆ ಹಂಗೆ ಹೇಳಿದ್ರು ಅವರು ಇಂಡೈರೆಕ್ಟ್ ಆಗಿ. ಅರ್ಥ ಒಂದ್ ಸೈಡ್ ವೋಟ್ ಮಾಡಿ ಕಾಂಗ್ರೆಸ್ಸೇ ಬೇಡ, ಆಮ್ ಆದ್ಮಿನೇ ಬೇಡ, ಅಥವಾ TMC ಬೇಡ ಅನ್ನೋ ಲೆಕ್ಕಕ್ಕೆ ಅವರು ಪ್ರಚಾರ ಮಾಡ್ಕೊಂಡು ಹೋಗೋದು ಎಲ್ಲಾ ರಾಜ್ಯಗಳಲ್ಲೂ ಸಹ. ಕಾಂಗ್ರೆಸ್ ನಿರ್ಮೂಲನೆ ಮಾಡ್ತೀನಿ ಅಂತ ಹೊರಟವ್ರು ಇವರು ಬಿಜೆಪಿ ಅವರು. ಇವತ್ತು ಕರ್ನಾಟಕದಲ್ಲಿ ಅವರೇ ಒಂದೊಂದು ಹಂತವಾಗಿ ನಿರ್ಮೂಲನೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಸಂಪೂರ್ಣ ನಿರ್ಮೂಲನೆ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ವೆಸ್ಟ್ ಇಂಡಿಯಾ ನಮ್ಮದು ಏನೋ ಪಶ್ಚಿಮ ಬಂಗಾಳ, ಛತ್ತೀಸ್ಗಢ ಅಲ್ಲೂ ಸ್ವಲ್ಪ ಕಡಿಮೆ ಆಗಿದೆ. ಈ ವರ್ಷ ಏನೋ ಛತ್ತೀಸ್ಗಢದಲ್ಲಿ ಗೆದ್ದಿದ್ದಾರೆ. ಅದಕ್ಕೆ ಮುಂಚೆ ಅವ್ರದ್ದೇ ಮಿತ್ರ ಪಕ್ಷದವ್ರನ್ನ ಸೋಲಿಸಿ, ಕುತಂತ್ರದಿಂದ ಸೋಲಿಸಿ, ಬಿಜು ಪಟ್ನಾಯಕ್ ಅವ್ರನ್ನ, ಅವರು ನವೀನ್ ಪಟ್ನಾಯಕ್ ಅವ್ರನ್ನ ಸೋಲಿಸಿ ಗೆದ್ದಿದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಬಿಜೆಪಿಗೆ ಯಾರ್ಯಾರು ಸಹಯೋಗ ಕೊಡ್ತಾರೋ ಅವ್ರನ್ನ ಮೊದಲನೇ ಟಾರ್ಗೆಟ್ ಅವರು. ಈಗ ದಕ್ಷಿಣ ಭಾರತದಲ್ಲಿ JDS ನೆಕ್ಸ್ಟ್ ಟಾರ್ಗೆಟ್ ಅವ್ರದ್ದು. ಸೀರಿಯಸ್ಲಿ ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ನೋಡ್ಕೊಳ್ಳಿ, 10 ಸೀಟ್ ಮೇಲೆ ಬರಲ್ಲ JDS. ಯಾಕೆ ಅಂದರೆ ಅವ್ರು ಮೊದಲನೇ ಇರೋಂದ್ರೆ ಯಾರು ಅವ್ರಿಗೆ ಜಾಸ್ತಿ ಬಲ ತುಂಬಕ್ಕೆ ಹೋಗ್ತಾರೋ ಅವ್ರು ಫಸ್ಟ್ ಅವ್ರ ಸೀಟ್ಗಳನ್ನ ಅವ್ರು ಕದ್ಕೊಳ್ಳೋದು. ಬಿಜೆಪಿ ಏನೇನು ಕುತಂತ್ರ ತಂತ್ರ ಮಾಡಿ ಇವತ್ತು ಕರ್ನಾಟಕದಲ್ಲಿ ಇಲ್ಲದೇ ಇರೋ ಅಪಪ್ರಚಾರ ಮಾಡಕ್ಕೆ ಹೋಗ್ತಾ ಇದೆ, ಅದು ತಿರುಗುಬಾಣ ಆಗ್ತಾ ಇದೆ. ನಾನು ನಾಯಕ ಆಗಬೇಕು, ನಾನು ಲೀಡರ್ ಆಗಬೇಕು ಅಂತೇಳಿ ಅವ್ರವ್ರದೇ ಒಂದೊಂದು ಬಣ ಕಟ್ಕೊಂಡು ರಹಸ್ಯವಾಗಿ ಮೀಟಿಂಗ್ಗಳು ಮಾಡಿಕೊಂಡು ಅವ್ರು ಇಂಡಿಪೆಂಡೆಂಟ್ ಆಗಿ ಲೀಡರ್ ಆಗಿ ಹೋಗ್ತಾರೆ. ಪಕ್ಷನ ಕಲೆಕ್ಟಿವ್ ಆಗಿ ಪಕ್ಷ ಮಾಡ್ಕೊಂಡು ಹೋಗಕ್ಕೆ ಹೋಗ್ತಾ ಇಲ್ಲ ಅವರು. ಅದು ಅವ್ರಿಗೆ ತಿರುಗುಬಾಣ ಆಗ್ತದೆ ಅಷ್ಟೇ. ಓಕೆ ರತನ್ ಅವರೇ, ನಿಮ್ಮಂಥ ವಕ್ತಾರರು ಸೇರಿದಂಗೆ BJP ಹಲವಾರು ನಾಯಕರು ನಾನು ಮಾತಾಡಿದ್ರೆ ರೀಕಾಲ್ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನಾಳೆ ಬೆಳಗ್ಗೆ ಎಲೆಕ್ಷನ್ ಆಗಲಿ, ನೋಡೋಣ ಕಾಂಗ್ರೆಸ್ಸಿಗೆ ಓಟು ಬಿದ್ದುಬಿಡಲಿ, ನಾವು ಇಲ್ಲಿ ಅಧಿಕಾರವನ್ನು ಹಿಡಿಯುವಂಥ ವಾತಾವರಣ ಇದೆ, ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ರಾಜ್ಯದ ಜನತೆಗಿದೆ ಅಂತ ಹೇಳಿ. ಈಗ ಆಂತರಿಕವಾಗಿ ನೀವು ಇಷ್ಟು ಸಮಸ್ಯೆ ಇಟ್ಕೊಂಡಿರ್ಬೇಕಾರೆ ಪ್ರಹ್ಲಾದ್ ಜೋಶಿ ಅವರು 1 to 1 ಮಾತಾಡಿ ಏನು ಸಮಸ್ಯೆ ಅಂತ ಆಲಿಸಿ ಆ ಸಮಸ್ಯೆನ ಬಗೆಹರಿಸೋ ಮಟ್ಟಕ್ಕೆ ಚಿಂತನೆಗಳನ್ನು ನಡೆಸಿದ್ದಾರೆ ಅನ್ನೋದಾದರೆ ನೀವು ಅದು ಹೆಂಗೆ ಆ ಬಿಯಾಂಡ್ ಯೋಚನೆ ಮಾಡೋಕ್ಕೆ ಹೆಂಗೆ ಸಾಧ್ಯ? ಇತ್ತೀಚೆಗೆ ಒಂದು ಸರ್ವೆ ಆಯಿತು, ಬಿಜೆಪಿ ಅವ್ರು ಮಾಡಿದ್ದಲ್ಲ, ತೆಲುಗು ಮೂಲದ ಒಂದು ಇಂಡಿಪೆಂಡೆಂಟ್ ಸರ್ವೆ. ಅವ್ರಿಗೆ ಫಂಡಿಂಗ್ ಯಾರು ಗೊತ್ತಿಲ್ಲ, ಐ ಡೋಂಟ್ ನೋ. ಯಾಕಂದ್ರೆ ಇಡೀ ದೇಶದಲ್ಲಿ ಸುಮಾರು ಮಾಧ್ಯಮಗಳು ಇಂಡಿಪೆಂಡೆಂಟ್ ಸರ್ವೆ ಮಾಡ್ತಾರೆ. ಅವ್ರಿಗೆ ಯಾರು ಫಂಡ್ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ, ಆಯ್ತಾ? ನಿಮ್ಗೆ ಗೊತ್ತಿರ್ಬೋದೇನೋ. ಅದೇನು ಹೇಳ್ತು, ಇವಾಗ ಇದಾದರೆ ಏನು ಇಲೆಕ್ಷನ್ ನಡೆದಿದೆ ಕರ್ನಾಟಕದಲ್ಲಿ, ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಬರುತ್ತೆ, 140ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಆದ್ದರಿಂದಾಗಿ ಎಲ್ಲ ಪಕ್ಷದಲ್ಲೂ ಚಿಕ್ಕ ಪುಟ್ಟ ಸಮಸ್ಯೆಗಳು, ದೊಡ್ಡ ಸಮಸ್ಯೆಗಳು ಇರುತ್ತೆ. ಇವಾಗ ಅದು ನಾನು ಆವಾಗಲೇ ಒಂದು ಮಾತು ಹೇಳಿದೆ, ರೇಡಿಯೋ ಕಮ್ಯುನಿಟಿ ಅಂತ. ಅಂದರೆ ಬರೀ ಬಾಯಿಯಲ್ಲಿ ಹೇಳ್ತಾ ಇರೋದು ನಯಾ ಪೈಸೆ ಕೆಲಸ ಮಾಡೋದು. ನಿಮ್ಮ ಪ್ರಶ್ನೆಗೆ ಹೇಳ್ತೀನಿ. ಆ ರೇಡಿಯೋ ಕಮ್ಯುನಿಟಿ ಏನಂತ ಹೇಳಿದ್ರೆ, ಬರೀ ಮಾತು ನಯಾ ಪೈಸೆ ಕೆಲಸ ಮಾಡಲ್ಲ. ಅದು ಕಾಂಗ್ರೆಸ್ ಹೌದು, ಆಮ್ ಆದ್ಮಿ ಪಾರ್ಟಿ ಹೌದು, ಕರ್ನಾಟಕದಲ್ಲಿ ಅದನ್ನೇ ಮಾಡ್ತಾ ಇರುವಂಥದ್ದು, ಆಯಿತಾ? ಇವಾಗ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಮೌಲ್ಯಾಧಾರಿತ ಮಾತುಗಳೇ ಇಲ್ಲ, ಮೌಲ್ಯಾಧಾರಿತ ರಾಜಕಾರಣವೇ ಇಲ್ಲ ಅಂತ ಹೇಳಿದರು. ನೋಡಿ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಈ ಪ್ರಪಂಚ ಒಂದು ಮಿರರು ಅಂತ ಹೇಳ್ತಾರೆ. ಇವ್ರ ಕಡೆಯಿಂದ ಒಳ್ಳೆ ಮೌಲ್ಯಾಧಾರಿತ ಮಾತುಗಳು ಬಂದರೆ, ಮೌಲ್ಯಾಧಾರಿತ ರಾಜಕಾರಣ ಬಂದರೆ, ಈ ಕಡೆಯಿಂದನೂ ಮೌಲ್ಯಾಧಾರಿತ ರಾಜಕಾರಣ ಬರುತ್ತೆ, ಆಯ್ತಾ? ನಾವು ಆಕಾಶ ಕುಗಿದ್ರೆ ಹಾಕಿದ್ವಿ, ಮಾತಾಡಬಾರ್ದು. ರವೀಶ್ ಅವರೇ, ಏನಿದು? ಅವ್ರದ್ದೊಂದು ಅವಕಾಶ ಇದೆ, ಅವರು ನಾನು ಮಾತಾಡ್ತೀನಿ ಮಧ್ಯ. ಡಿಬೇಟ್ ಇದು, ಆಯ್ತಾ? ಇವಾಗ ಇವರು ಹಲವು ಇದು ಹೆಸರುಗಳನ್ನು ಪ್ರಸ್ತಾಪ ಮಾಡಿದರು. ನಾನು ಹೇಳ್ತೀನಿ, SR ಬೊಮ್ಮಾಯಿ ಅವರಿದ್ದರು, ನಿಜಲಿಂಗಪ್ಪ ಅವರಿದ್ದರು, ದೇವರಾಜ್ ಅರಸ್ ಅವರಿದ್ದರು, ಅನಂತರ ವೀರೇಂದ್ರ ಪಾಟೀಲ್ ಅವರಿದ್ದರು, ಬಂಗಾರಪ್ಪ ಅವರಿದ್ದರು, SM ಕೃಷ್ಣ ಅವರಿದ್ದರು. ಅವರೆಲ್ಲ ಮೌಲ್ಯಾಧಾರಿತ ರಾಜಕಾರಣ ಮಾಡ್ತಿದ್ರು, ಮೌಲ್ಯಾಧಾರಿತ ಮಾತುಗಳನ್ನು ಮಾಡ್ತಾಯಿದ್ರು. ಆವಾಗ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಮೌಲ್ಯಾಧಾರಿತ ರಾಜಕಾರಣ ಬರ್ತಾ ಇತ್ತು. ಆದರೆ ಇವತ್ತು ಇವರು ಮೌಲ್ಯಾಧಾರಿತ ರಾಜಕಾರಣವನ್ನು ಇಳಿಸಿ ಸ್ಟ್ರೀಟ್ ಲೆವೆಲ್ ರಾಜಕಾರಣಕ್ಕೆ ಬಂದಿದ್ದಾರೆ. ಆದ್ದರಿಂದಾಗಿ
ರಾಜಕಾರಣವಂತೆ ಮಾಡುವಂತ ಭಾರತೀಯ ಜನತಾ ಪಾರ್ಟಿ ಕೂಡ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಒಂದು ನೀವು ಎರಡನೇದಾಗಿ ಮಾದರಿ ರಾಜಕಾರಣವನ್ನ ಈ ಕಾಲಮಾನದಲ್ಲಿ ಸೃಷ್ಟಿ ಮಾಡಿ ಫಾಲೋ ಮಾಡ್ತಾರೆ. ಎಲ್ಲೆಲ್ಲೋ ಬೇಕು ಅಂತ ಹೇಳಿದ್ದೀನಿ, ಅದನ್ನ ಕಾನ್ಶಿಯಸ್ ಆಗೇ ಹೇಳಿದ್ದು. ನಾವು ಮಾಡ್ತಾ ಇರೋದು ಮಾದರಿ ರಾಜಕಾರಣವನ್ನೇ ಎಲ್ಲಿ ಬೇಕೋ ಅಲ್ಲೂ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತಾನೆ ಹೇಳಿದ್ದು. ಆಯ್ತಾ? ಅದಾದ ನಂತರ ನೀವು ವಿರೋಧ ಪಕ್ಷವಾಗಿ ಏನೂ ಮಾಡ್ತಿಲ್ಲ ಅಂತ ಹೇಳಿದ್ರಿ. ಮೂಡಾಗ ಹೋರಾಟ ಮಾಡಿದ್ವಿ, 14 ಸೈಟ್ ವಾಪಸ್ ಕೊಟ್ಟರು. ವಾಲ್ಮೀಕಿ ಹೋರಾಟ ಮಾಡಿದ್ವಿ, ಅವರೇ ಸದನದಲ್ಲಿ ಒಪ್ಕೊಂಡ್ರು, ಅಷ್ಟೇ ಅಲ್ಲ ರಿಕವರ್ ಆಯ್ತು. ಬಾಣಂತಿಯರ ಸಾವಿಗೆ ಹೋರಾಟ ಮಾಡಿದ್ವಿ, ಮರುದಿನನೇ ಇವರ ಉಸ್ತುವಾರಿ ಸಚಿವರು ಇವರೆಲ್ಲ ಹೋದ್ರು. ಆಯ್ತಾ? ಅದಾದ ನಂತರ 300 ಕೋಟಿ ಏನೋ ಕೊಟ್ಟಿದ್ದಾರೆ, ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಬಾಣಂತಿಯರ ಸಾವನ್ನ 0 ತರಬೇಕು ಅಂತ ಹೇಳ್ಕೊಂಡು ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ. ಆಯ್ತಾ? KRDL ಅದಕ್ಕೆ ಹೋರಾಟ ಮಾಡಿದ್ವಿ, ವಾಪಸ್ ಕೊಟ್ರು ಎಲ್ಲ ಸೈಟ್ಗಳನ್ನ. ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ವಿ, ವಾಪಸ್ ಬಂತು ಅಲ್ವಾ? ಈ ಫಲಶ್ರುತಿನ ಎಲ್ಲೂ ಹೇಳಲಾಗ್ತಿಲ್ಲ. ಆದ್ರಿಂದಾಗಿ ಏನಂತ ಮಾಧ್ಯಮದಲ್ಲೂ ಇದು ಡಿಸ್ಕಸ್ ಆಗ್ಬೇಕು. ಆವಾಗ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ವಿ, ಹಾಗೂ ಅದರ ಫಲಶ್ರುತಿ ಇದು ಅನ್ನುವಂಥದ್ದನ್ನ ಕೇಳಿರೋ ಪ್ರಶ್ನೆ ಕೇಳಿರೋದು. ನಾನು ಮಾತಾಡೋ ಬಿಡ್ತೀನಿ, 2 many ಪ್ರಶ್ನೆ ಕೇಳ್ತಾ ಇದ್ದೀರಾ. 1 ನಿಮಿಷ ಆಮೇಲೆ ಕೇಳಿ ನೀವು. ಆಯ್ತಾ? ಅವ್ರಿಗೆ ನಗು ಬರ್ತಿದೆ, ಯಾಕಂದ್ರೆ ಅವ್ರಿಗೆ ಪ್ರಶ್ನೆ ಕೇಳಿಲ್ವಲ್ಲ. ಪ್ರಶ್ನೆ ಕೇಳಿದ್ರು ಅವ್ರಿಗೆ ಏನ್ ಅನ್ಸಲ್ಲ, ಯಾಕಂದ್ರೆ ಅದು ದಪ್ಪ ಚರ್ಮದವರು. ಕಾಲ್ ತೊಳಿತಾ ಇತ್ತು, ಯಾರನ್ನೋ ಬಲಿ ಪಶು ಮಾಡಿದ್ರು. ಆಯ್ತಾ? ಮೂಡ ಹಗರಣ ಆಯ್ತು, ರಾಜೀನಾಮೆ ಕೊಟ್ರ. ವಾಲ್ಮೀಕಿ ಹಗರಣದಲ್ಲಿ ಯಾರೋ ಒಬ್ರು ಬಲಿಪಶು ಮಾಡಿದ್ರು, ಆದ್ರೆ ಯಾರು ಕೊಡ್ಬೇಕು ಅವರು ಕೊಟ್ಟಿಲ್ಲ. ಇವತ್ತು 10ರಿಂದ 15% ಏನೇ ವಿಷಯ ಬರಲಿ, 10ರಿಂದ 15% ಒಂದು ಇದನ್ನ ವಸತಿ ಇದನ್ನ ಮಾಡಿದ್ದಾರೆ. ಯಾವುದು ಅಪೀಸ್ಮೆಂಟ್ ಪಾಲಿಟಿಕ್ಸ್. ಆಯ್ತಾ? ಹಿಂಗೆ ಅವ್ರು ನಡೆಯುತ್ತೆ, ಆದ್ರಿಂದಾಗಿ ಅವ್ರು ನಗಾಡ್ತಾ ಇದ್ದಾರೆ. ಆಯ್ತಾ? ದಪ್ಪ ಚರ್ಮ ಅಲ್ವಾ, ಅವ್ರಿಗೇನು ಅದೆಲ್ಲ ಡಿಫ್ರೆನ್ಸ್ ಆಗಲ್ಲ. ಇನ್ನು ಇವರು ಬಿಜೆಪಿಯಲ್ಲಿ ಬಣ ಬಡಿದಾಟ ಅಂತ ಹೇಳ್ತಾ ಇದ್ದಾರೆ. ಇವರದ್ದು ಸತೀಶ್ ಜಾರಕಿಹೊಳಿ ಅವರು ಒಂದು ಬಣ, DCMದೊಂದು ಬಣ, CMದೊಂದು ಬಣ, BK ಹರಿಪ್ರಸಾದ್ ಅವ್ರದ್ದೊಂದು ಬಣ, ರಾಜಣ್ಣ ಅವ್ರದ್ದೊಂದು ಬಣ, ಪರಮೇಶ್ವರ್ ಅವ್ರದ್ದು ಒಂದು ಬಣ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದು ಬಣ. ಒಟ್ಟಿನಲ್ಲಿ ಬಣ 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 ಬಣ. ಆಯ್ತಾ? ಇಷ್ಟೆಲ್ಲ ಇಟ್ಕೊಂಡು ಬಿಜೆಪಿ ಬಗ್ಗೆ ಮಾತಾಡೋಕೆ ಇವ್ರು ಯಾವ ನೈತಿಕತೆ ಇದೆ ಅಲ್ವಾ? ಆದ್ರಿಂದಾಗಿ ಈ ಎಲ್ಲ ರೇಡಿಯೋ ಕಮ್ಯುನಿಟಿ ಬಿಜೆಪಿ ಬಗ್ಗೆ ತಪ್ಪು ಸಂದೇಶವನ್ನ ಕೊಡ್ತಿದ್ದಾರಲ್ಲ, ಅದನ್ನ ನಾವು ತಲೆಗೆ ಹಾಕೊಳ್ಳಲ್ಲ. ನಮ್ಮ ಪಕ್ಷ ಸದೃಢವಾಗಿದೆ, ಯುನೈಟ್ ಆಗಿದೆ, ಹಾಗೂ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ನಾನು ಆವಾಗಲೇ ಹೇಳಿದೆ, ನಮ್ಮ ಪಕ್ಷ ಯಾವುದೇ ಒಂದು ಮನೆಯಿಂದ ಹುಟ್ಟಿದ್ದು ಅಲ್ಲ, ಮನೆಯಿಂದ ನಡೆಯುವಂತ ಪಕ್ಷನೂ ಅಲ್ಲ. ಈ ಎಲ್ಲ ಮನೆಯಿಂದ ಹುಟ್ಟಿದ, ಮನೆಯಿಂದ ಇದು ರಾಹುಲ್ ಇದು ಯಾವುದು ನೆಹರು ಫ್ಯಾಮಿಲಿಯಿಂದ ಹುಟ್ಟಿ ಅದರಿಂದನೇ ಮುಂದುವರ್ಕೊಂಡು ಹೋಗ್ತಾ ಇದೆಯಲ್ಲ, ಅವರು ಮಾಡುವಂತ ಯಾವುದೇ ಈ ಎಲ್ಲ ಆರೋಪಗಳಿಗೆ ನಾವು ಏನೋ ಒಂದು ಸೊಪ್ಪು ಹಾಕೋದಿಲ್ಲ. ಹಾಗೂ ನಮಗೆ ಪಾಸ್ ಬಟನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ತೀವಿ. ಎಲ್ಲಿ ಪಾಸ್ ಮಾಡಬೇಕು ಅಲ್ಲಿ ಪಾಸ್ ಮಾಡಿ ನಮ್ಮ ಪಕ್ಷವಾಗಿ ನಾವು ಮುಂದೋಗ್ತೀವಿ. ಆನಂತರ ನೀವು ಹೇಳಿದ್ರಿ 36 ಸೀಟ್ ಬರ್ಬೋದೇನೋ ಅಂತ. ಇಲ್ಲ, ಅದಕ್ಕೊಂದು ಸೇರಿಸಿ 136ಕ್ಕಿಂತ ಜಾಸ್ತಿ ಸೀಟ್ಗಳು ಬರುವ ಚುನಾವಣೆಯಲ್ಲಿ ನಮಗೆ ಬರುತ್ತೆ. ಬಿಜೆಪಿ ಬರುತ್ತೆ. ಥ್ಯಾಂಕ್ ಯು. ಇವಾಗಲೇ ನೀವು ಆಲ್ ದ ಬೆಸ್ಟ್ ಹೇಳಿದ್ರ, ಅದು ನಿಮ್ಮ ಬಾಯಲ್ಲಿ ಮಚ್ಚೆ ಇದೆ ಅಂತ ಅನ್ಕೊಂತೀನಿ. 130ಕ್ಕಿಂತ ಜಾಸ್ತಿ ಸೀಟು ಬರುತ್ತೆ. ಇದೆ. ಇನ್ನೊಂದು ರತನ್ ಅವರೇ, ನಿಮಗೆ ನೆನಪಿರ್ಬೋದು, AICC ಅಧ್ಯಕ್ಷರು ಒಂದು ಮಾತನ್ನ ಹೇಳಿದ್ರು, ಇಂಥ ಆಂತರಿಕವಾಗಿ ಸ್ವಲ್ಪ ಕಾಂಗ್ರೆಸ್ನಲ್ಲೂ ಸಮಸ್ಯೆ ಆದಾಗ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಿ ಅಂತ ಹೈಕಮಾಂಡ್ ನಿಮ್ಮಲ್ಲಿ ಇಲ್ವಾ? ಅಲ್ಲ, ಅಲ್ಲಿ ಡೆಮೋಕ್ರಸಿನೇ ಇಲ್ಲ. ಮೇಲಿಂದ ಸೋನಿಯಾ ಗಾಂಧಿ ಬಾಯಿ ಮುಚ್ಕೋ ಅಂತ ಹೇಳಿದ್ರೆ ಆಯ್ತಮ್ಮ ಅಂತಾರೆ. ನಮ್ಮಲ್ಲಿ ಡೆಮೋಕ್ರಸಿ ಇದೆ, ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ ನಂತರ ಎಲ್ಲವನ್ನ ಸಾಲ್ವ್ ಮಾಡುವಂತ ಕೆಲಸವನ್ನ ಮಾಡಿ. ಎಲ್ಲರೂ ಸಾಲ್ವ್ ಮಾಡಿದ್ರು ಓಕೆ, ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಬಾರದು ಅಂತ. ನಾನು ಆವಾಗಲೇ ಹೇಳಿದೆ, ನಮ್ಮಲ್ಲಿ ಭಿನ್ನಮತ ಅಂತ ನೀವೇನು ಹೇಳ್ತೀರಾ ಅದಿಲ್ಲ. ವಿಚಾರದಲ್ಲಿ ಸ್ವಲ್ಪ ಭಿನ್ನತೆ ಇರಬಹುದು, ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡಿ ಒಂದು ಎಲ್ಲಾ ನದಿಗಳು ಒಂದು ಕಡೆ ಬಂದು ಸಮುದ್ರ ಸೇರೋದು ನೋಡಿದ್ರಲ್ಲ ನಿಮ್ಮ ಮೇಲಿರುವಂತಹ ಆರೋಪಗಳು. ಮೇಡಮ್, ಇವತ್ತು ಬಿಜೆಪಿ ಎಷ್ಟು ತಿಪ್ಪುರ್ಲಾಗ ಹಾಕಿದ್ರು, ಈ ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ಆಗಿರಲಿ, ಕೇರಳ ಆಗಿರಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ ಒಂದಿನಕಾರ ಅಧಿಕಾರ ಅನುಭವಿಸಿದಾರ. ಈವನ್ ಕರ್ನಾಟಕ ಸ್ವಾತಂತ್ರ್ಯ ಬಂದು ಇಲ್ಲಿ ತನಕ ಸಾರ್ವತ್ರಿಕ ಚುನಾವಣೆ ಆದಾಗ 113 ಸೀಟನ್ನು ಒಂದು ಬಾರಿನೂ ಬಿಜೆಪಿನೂ ಗೆದ್ದಿಲ್ಲ. 99ರಲ್ಲಿ ಹುಟ್ಟಿದಂಥ JDS ಗೆದ್ದಿಲ್ಲ. ಇನ್ನೊಂದು JDS ವಕ್ತಾರೋದೇನೋ ಮಂಡಿಯೂರು ಅಂತ ಪದವನ್ನು ಬಳಸಿದ್ರು, ಕೇಳಿದೆ ನಾನು. ಇದೇ ದೆಹಲಿನಲ್ಲಿ ಅಮಿತ್ ಶಾ ಮುಂದೆ, ನರೇಂದ್ರ ಮೋದಿಯವ್ರ ಮುಂದೆ ಮಂಡಿ ಊರ್ಕೊಂಡು ಸಂಬಂಧ ಬೆಳೆಸ್ಕೊಂಡಿದ್ದು, ಇಲ್ಲಿ ಸ್ಟೇಟ್ ಲೀಡರ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗಿ ಮಂಡಿ ಊರಿದ್ರಲ್ಲ, ಆ ಇತಿಹಾಸವನ್ನು JDS ವಕ್ತಾರರು ಮರೆಯಬಾರದು. ಇನ್ನು
ಇವ್ರದ್ದು ಉದಾಹರಣೆ ಮೇಡಮ್, ಒಂದು 2 ಪಕ್ಷಗಳು ನಡಿಬೇಕಾದ್ರೆ ಅಲ್ಲಿ ಸಮನ್ವತೆಯನ್ನು ಸಾಧಿಸಲಿಕ್ಕೆ ಒಂದು CLP ಅಂತ ಇರುತ್ತೆ. ಇವತ್ತು ಇಷ್ಟು ದಿನ ಆಗೋಯ್ತು, ಒಬ್ಬ CLP ಲೀಡರ್ ಇಲ್ಲ ಇವೆರಡು ಪಕ್ಷಕ್ಕೆ. ಅಂದ್ರೆ ಯಾರನ್ನ ಯಾವ ರೀತಿ ಅನ್ನುವಂಥದ್ದನ್ನ ಅದು 2 ಪಕ್ಷಕ್ಕೆ ಬೇಕಾಗ್ತದೆ ಸರ್. 2 ಪಕ್ಷಗಳು ನಡಿ, ಒಂದು ನಿಮಿಷ ಮಾತಾಡೋದು ಕೇಳಿದ್ದೀನಿ ಪ್ಲೀಸ್. ಅದಾದ್ಮೇಲೆ ವಿರೋಧ ಪಕ್ಷದ ನಾಯಕನ ಮಾಡೋದಕ್ಕೆ 6 ತಿಂಗಳು, ಅಧ್ಯಕ್ಷ ಮಾಡೋದಕ್ಕೆ 6 ತಿಂಗಳು. ಇನ್ನು ನಮ್ಮ ಲೀಡರ್ಶಿಪ್ ಬಗ್ಗೆ ಕೇಳಿದ್ರು ಮೇಡಮ್, ನಮ್ಮ ಯೂತ್ ಕಾಂಗ್ರೆಸ್ ಇಂದ ಹಿಡಿದು ಇವತ್ತು AICC ತನಕ ಇನ್ಕ್ಲೂಡಿಂಗ್ KPCC ಸಮೇತ ನಮ್ದು ಸೆಲೆಕ್ಷನ್ ಅಲ್ಲ, ನಮ್ದು ಎಲೆಕ್ಷನ್. ಇವತ್ತು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತು ಶಶಿ ತರೂರರ ನಡುವೆ ಎಲೆಕ್ಷನ್ ನಡೆದು ಅದರಲ್ಲಿ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿ ಗೆದ್ದಿರ್ತಕ್ಕಂಥದ್ದು. ಹೀಗೆ ನಾವು ಅನೇಕ ಉದಾಹರಣೆಯನ್ನು ಕೊಡಬಹುದು. ಇವತ್ತು BJPನಲ್ಲಿ ಅದು ಯುವ ಮೋರ್ಚಾ ಆಗಲಿ ಅಥವಾ ಮಹಿಳಾ ಮೋರ್ಚಾ ಆಗಲಿ ಅಥವಾ BJP ಅಧ್ಯಕ್ಷ ಆಗಲಿ, ನಾವೇ ಇಲ್ಲೇ ಚರ್ಚೆ ಮಾಡ್ತಿದ್ವಲ್ಲ, ಫೆಬ್ರವರಿಗೆ ಎಲೆಕ್ಷನ್ನು, ಮಾರ್ಚಿಗೆ ಎಲೆಕ್ಷನ್ ನಡೆಯುತ್ತೆ, ಅದ್ರ ಮೂಲಕ ಆಯ್ಕೆ ಮಾಡ್ತೀವಿ ಎಲ್ಲ ಹೇಳ್ತಾ ಇದ್ರು. ಅಂದ್ರು ಇವತ್ತು ವಿಜಯೇಂದ್ರರವರು ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು. ಮನೆ ಅಂತಂದ್ರು. ಇವತ್ತು ಜೊಲ್ಲೆ ಪರಿವಾರ ಇಲ್ವಾ ಅಥವಾ ಯಡಿಯೂರಪ್ಪನವ್ರ ಪರಿವಾರ ಇಲ್ವಾ? ಇವತ್ತು ಅವ್ರ ಜೊತೆಗೆ ಇಟ್ಕೊಂಡಾರಲ್ವಾ? ತಾತ ಇದ್ದಾರೆ, ಅವರೇ ರಾಷ್ಟ್ರೀಯ ಅಧ್ಯಕ್ಷರು, ಅಪ್ಪ ಇದ್ದಾರೆ ಅಂದ್ರೆ ಕುಮಾರಣ್ಣ ಇದ್ದಾರೆ, ಅವರು ರಾಜ್ಯಾಧ್ಯಕ್ಷರು, ನಿಖಿಲಣ್ಣ ಇದ್ದಾರೆ, ಅವರು ಯುವ ಘಟಕದ ಅಧ್ಯಕ್ಷರು. ಅಂದ್ರೆ ಇವ್ರು ನೇರವಾಗಿ JDS ನ ದೂರ್ತಾ ಇರೋ ತರ ಆಗ್ತಾ ಇದೆ. ನಮ್ಮಲ್ಲಿ ನಾವು ಹೇಳ್ದಾಗೆ ಒಂದು ಆಂತರಿಕವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥದ್ದು. ಆಮೇಲೆ ನಮ್ಮ ಹೈಕಮಾಂಡು ಬಹಳ ಸ್ಟ್ರಿಕ್ಟ್ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು ನಮ್ಮ ಅನೇಕ ಲೀಡರ್ಗಳ ಹೆಸರು ಹೇಳಿದ್ರು, ಸಂತೋಷ. ಅವರೇನೋ ಬಣ ಅನ್ನೋದಕ್ಕೆ ಹೋದ್ರು. ನಮ್ಮಲ್ಲಿ ಆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರಲ್ಲ, ಆ ರೀತಿಯಾದಂಥ ಒಂದು ಹೆಸರು ಹೇಳ್ಬಿಡಿ. ಈ ರಾಜ್ಯದಲ್ಲಿ BJPಯವರು ಒಬ್ಬ ಲೀಡ್ರನ್ನ ತೋರಿಸ್ಬಿಡ್ಲಿ, ಈ ಥರದವ್ರು ನಮ್ಮಲ್ಲಿ ಸ್ಟ್ರಾಂಗ್ ಲೀಡರ್ ಇದ್ದಾರೆ ಅಂತೇಳಿ ಇರೋರೇ ಏನೋ ಬೇಕಾಬಿಟ್ಟಿಯಾಗಿ ಮಾತನಾಡುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಲ್ಟಿಮೇಟ್ಲಿ ಏನಂತಂದ್ರೆ ಇವರಿಗೆ ಆಳೋದಕ್ಕೂ ಯೋಗ್ಯತೆ ಇಲ್ಲ, ವಿರೋಧ ಪಕ್ಷದಲ್ಲಿ ಕೂರ್ಲಿಕ್ಕೂ ಯೋಗ್ಯತೆ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಪಕ್ಷವಾಗಿ BJP ಹಿಂಗ ಮಾಡಿದ್ರೆ ಸೂಕ್ತ. ಒಂದು ಲೈನಲ್ಲಿ ಮೇಡಮ್, ಯಾವುದೇ ವಿಷಯ ಆಧಾರಿತವಾಗಿ ಯಾವುದೇ ಹಗರಣ ಇರಲಿ, ಏನೇ ವಿಷಯ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಏನೇ ಇದೆ ಅದನ್ನ ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಹೋರಾಟ ಮಾಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ಕನ್ನಡಿಗರ ಹಿತದೃಷ್ಟಿಯಿಂದ ಇವರು ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕು. ಸುಮ್ಮನೆ ಬೂಟಾಟಿಕೆಗೆ ಹೋರಾಟ ಮಾಡ್ಕೊಂಡು ಬಣ ಬಡಿದಾಟ ಮಾಡ್ಕೊಂಡು ಮಾಡೋದು ಖಂಡಿತ ಇದು ಒಳ್ಳೇದಲ್ಲ. ರಾಜ್ಯದ ಹಿತದೃಷ್ಟಿಯಿಂದ ಇವರು ಅದನ್ನು ಸರಿಪಡಿಸ್ಕೋಬೇಕು. ರಾಜ್ಯಕ್ಕೆ ಒಳ್ಳೇದಾಗಬೇಕಂದ್ರೆ ಅವರು ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ಹೋರಾಟ ಮಾಡಬೇಕು. ಫುಲ್ ಮ್ಯಾಂಡೇಟ್ ಸೌತ್ ಇಂಡಿಯಾದಲ್ಲಿ BJP ಬಂದಿಲ್ಲ ಅನ್ನೋ ವಿಷಯ ಪ್ರಸ್ತಾಪ ಮಾಡಿದಾಗ ನೀವೇನೋ ಹೇಳಬೇಕು ಅಂತ ಹೊರಟ್ರಿ. ಹೌದು, ನಮ್ಮ ಪಕ್ಷ ಉದಯ ಆಗಿದ್ದೆ 1880ರಲ್ಲಿ. 1980ರಲ್ಲಿ ಆಯ್ತು, ಒಂಚೂರು ಮಿಸ್ಟೇಕ್. ಇರ್ಲಿ ಬಿಡಿ, ಕಂಟಿನ್ಯೂ. ಇವ್ರದ್ದು 1880ರಲ್ಲಿ. ನಿಮ್ಗೆ ಅವ್ರ ನೆನಪಿದೆ ಚೆನ್ನಾಗಿ, ಕಾಂಗ್ರೆಸ್ ಅವ್ರದ್ದು 1885. ಎಷ್ಟು ವರ್ಷ ಆಯ್ತು? 100 ಎಷ್ಟಾಯ್ತು ಸರ್? ಇರ್ಲಿ ಬಿಡಿ, ಮುಂದಕ್ಕೆ ಹೋಗಿ. ಮುಂದೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಟೈಮಲ್ಲಿ ಹುಟ್ಟಿದ್ದು ಮೊಮೆಂಟ್ 1885 ಆವಾಗ ಹುಟ್ಟಿರುವಂತದ್ದು. ಇವತ್ತೆಷ್ಟು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ? 1980ರಲ್ಲಿ ಅಧಿಕಾರಕ್ಕೆ ಬಂದವರು ನಾವು. ಇವತ್ತು ದೇಶದಲ್ಲಿ 3ನೇ ಬಾರಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀವಿ. ಸುಮಾರು 20 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದೀವಿ. ಇವರೇನು ತಮಿಳುನಾಡು ಹೇಳಿದ್ರಲ್ವಾ, ದಿಗ್ವಿಜಯ ಯಾತ್ರೆ ನೆಕ್ಸ್ಟ್ ತಮಿಳುನಾಡಿಗೂ ಹೋಗುತ್ತೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ನಮ್ಮ ಜೊತೆಲಿರೋರು ಇದ್ದಾರೆ, ತೆಲಂಗಾಣಕ್ಕೂ ಹೋಗುತ್ತೆ. ಇದನ್ನ ಬರ್ದಿಟ್ಕೊಳ್ಳಿ. ಒಂದು. ಎರಡನೇದಾಗಿ ಹೇಳಿದ್ರು BJPಯಲ್ಲಿ ಎಲೆಕ್ಷನ್ ಇಲ್ಲ, ಸೆಲೆಕ್ಷನ್ ಅಂತ ಹೇಳಿದ್ರು. ನಿಮ್ ಇಲೆಕ್ಷನ್ ಅಲ್ಲಿ ಖಾಲಿ ದುಡ್ಡಿರೋ ಹುಡುಗರು ಮಾತ್ರ ಯಾಕೆ ವಿನ್ ಆಗ್ತಾರೆ? ನಳಪಾಡು ಅದೇ ಯಾವುದೋ ಒಬ್ಬ ಬಡವ ಅವನ ಎಲೆಕ್ಷನ್ ಸಾಧ್ಯ ಇದೆಯಾ? ಬಡವ ದುಡ್ಡಿಲ್ದಿದ್ದವನು ಸಾಧ್ಯ ಇದೆಯಾ ಇವರಿಗೆ? 2,000 ಕೋಟಿ ರೂಪಾಯಿ ನೋಡಿ. ಯಾಕೆ ಡಿಸ್ಟರ್ಬ್ ಆಗ್ತಿದ್ದಾರೆ ಇಬ್ರು? ಅಂದ್ರೆ ಇವ್ರು ಮಾತಾಡಿಲ್ಲ, ಡಿಸ್ಟರ್ಬ್ ಅಂದ್ರೆ ಸತ್ಯ ಹೊರಗಡೆ ಕೇಳಕ್ಕಾಗಲ್ಲ. ಆಯ್ತಾ? ಅದೊಂದು. ಎರಡನೇದಾಗಿ ಯಾರೋ ಒಬ್ಬ ಬ್ರೋಕರ್ ಬಂದು ಕೇಳಿದ್ದಾನೆ ಅಂತ ಹೇಳಿದ್ದು, ಯಾವುದೇ ಪಕ್ಷಕ್ಕೆ ಸೇರಿರುವಂತ ಒಬ್ಬ ನ್ಯೂಟ್ರಲ್ ಅಂತ ಹೇಳಿದ್ದು. ಆಯ್ತಾ? ಆದ್ರಿಂದಾಗಿ ಕಾಂಗ್ರೆಸ್ಗೆ ಯಾವ ವಿಷಯದ ಬಗ್ಗೆ ಮಾತಾಡುವಂತ ನೈತಿಕತೆನೇ ಇಲ್ಲ. ನಿಮಗಂತೂ ಇಲ್ವೇ ಇಲ್ಲ. ಪ್ರಜಾಪ್ರಭುತ್ವ ಬಿಟ್ಟು ಸರ್ವಾಧಿಕಾರ ತೋರ್ತಿರೋ ನಿಮಗಂತೂ ಇಲ್ಲ. ಸರ್ವಾಧಿಕಾರ ಯಾರು ಮಾತುಗಳಿಗೆಲ್ಲ ಜನ ಪಾಠ ಕಲಿಸಿದಾರಲ್ಲ ನಿಮ್ಗೆ ಡೆಲ್ಲಿಲಿ. ಏನು ಪ್ರಶ್ನೆ ಕೇಳಿ. ಆಂತರಿಕವಾಗಿ ಬೇಕಾದಷ್ಟು ಸಮಸ್ಯೆ ಇದೆ. ಪ್ರಹ್ಲಾದ್ ಜೋಶಿ ಅವರು 1 to 1 ಮಾತಾಡ್ತಾರಂತೆ. ನಿಮ್ಮ ಮಿತ್ರ ಪಕ್ಷದ ಸಮಸ್ಯೆಗಳ ಬಗೆಹರಿದ್ರೆ ಒಟ್ಟುಗೂಡಿ ಹೋರಾಟ ಮಾಡ್ಬೋದು ಸರ್.
ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ಬೋದು ಏನೋ. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಮಾತಾಡ್ತಾ ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರು ಕುಮಾರಣ್ಣವ್ರು ಮುಖ್ಯಮಂತ್ರಿಯಾಗಿ ಕಾಣಬೇಕು ಆ ಸ್ಥಾನದಲ್ಲಿ ಅಂತ ಹೇಳ್ತಿದ್ರು. ಅವೆಲ್ಲ ಈಡೇರುತ್ತೆ. ಆಂತರಿಕವಾಗಿ ಸಮಸ್ಯೆ ಮಾಡ್ಕೊಂಡ್ರೆ ಇವ್ಯಾವೂ ಆಗೋದಿಲ್ಲ ಅಂತ. ಅಲ್ಲ, ಅದು ನಿಮ್ಮ ಊಹಾಪೋಹಕ್ಕೆ ಬಿಟ್ಟಿದ್ದದು. ಅಲ್ಲಿ ಆಗಲ್ಲ ಗೀಗಲ್ಲ ಅಂತಲ್ಲ. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ನೋಡಿ ಮೇಡಮ್, ಜನತಾದಳ ಭಾರತೀಯ ಜನತಾ ಪಾರ್ಟಿಗಿಂತ ಮುಂಚೆ ಹುಟ್ಟಿರೋದು. ಲೆಟ್ ಮಿ ಕ್ಲಾರಿಫೈ ಇಟ್. ಜನತಾದಳ ಇದು ಹುಟ್ಟಿದ್ದು ಬಿಫೋರ್ ದಿ ಭಾರತೀಯ ಜನತಾ ಪಾರ್ಟಿ. ಸೆಕೆಂಡ್ ಒನ್, ರಾಜಕೀಯ ಅನಿವಾರ್ಯತೆಗಳು ಬಂದಾಗ ಎಲ್ಲರೂ ಬಂದು ದೇ ವಿಲ್ ರೀಬಿಲ್ಡ್ ದ ಪೊಲಿಟಿಕಲ್ ಲೈಫ್ ಲೈನ್. ದೇ ವಾಂಟ್ ಟು ಜಾಯಿನ್, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸು. BJP ಕೂಡ ನಮ್ಮ ಜೊತೆಗೆ ಸಮ್ಮಿಶ್ರ ಸರ್ಕಾರ ಮಾಡಿದವರು ಇವ್ರು ಯಾರು ಕೂಡ ಹಾಲಿನ ಗೀಕೀರೇನಲ್ಲ ಇವರು. ನಾನು ಬೆಸ್ಟ್ ಇವರು ಮಾತಾಡಿದ್ರು ಏನಂತಂದರೆ ಕುಟುಂಬ ರಾಜಕೀಯ ಅಂತ. ಕುಟುಂಬ ರಾಜಕೀಯ ಅನ್ನೋದು ತಳೋದು JDSನವ್ರಿಗೆ ಏನಿದೆ ಕುಟುಂಬ ರಾಜಕೀಯ, ಅದು ಇಟ್ ಈಸ್ ನಾಟ್ ಫಾರ್ ದೇರ್ ಓನ್ ಪರ್ಸನಲ್ ಯುಟಿಲಿಟಿ ಅಲ್ಲ ಅದು. ದೇ ಆಲ್ಸೋ ಗಿವನ್ ಅ ಗೌರ್ಮೆಂಟ್. He also became a second time chief minister. ಕರೆಕ್ಟ್. ಸೆಕೆಂಡ್ ಟೈಮ್. ಇವತ್ತು ಇದರಿಂದ ಟಿಸೆಲ್ಲಾಗಿ ಹೊಡೆದವ್ರು ಇವತ್ತೇನು ಈಗ ಇವ್ರೊಂದು ಮಾತು ಹೇಳಿದ್ರು ಏನಂತ, ನಾವೆಲ್ಲರೂ ಇವ್ರನ್ನೆಲ್ಲ ನಾವು ಚೆನ್ನಾಗಿ ಶ್ರದ್ಧಾಪೂರ್ವಕವಾಗಿ ಗೌರವಿಸಿದ್ವಿ ಅಂತ. ಕೊನೆಗಳಿಗೆ ದೇವರಾಜ ಅರಸು ವಾಸ್ ಡೈಡ್ ಆನ್ ಅ ಸ್ಟ್ರೀಟ್ ವಿಚ್ ಕಾಂಗ್ರೆಸ್ ವಾಸ್ ಇಗ್ನೋರ್ಡ್ ಹಿಮ್. ಅಲ್ಲ, ಕತೆಗಳು ಇತಿಹಾಸಗಳು ಹೇಳ್ತಾ ಹೋಗುತ್ತೆ, ಇತಿಹಾಸಗಳು ಭಾಳ ಹೇಳ್ತಾ ಹೋಗುತ್ತೆ. ಪ್ರಶ್ನೆ ಏನಂತಂದರೆ ಇಲ್ಲಿ ನಿಮ್ಮದು ಇವತ್ತಿನ ಟಾಪಿಕ್ ಏನು, ತಳಮಳ ಇದೆ. ಅದನ್ನೇ ಇವಾಗ ಜ್ವರ ಬಂದ ತಕ್ಷಣ ಏನು ಮಾಡ್ತೀವಿ ನಾವು, ಸೀದಾ ಕಂಬಳಿ ಹಾಕೋ ಮಲ್ಸ್ಕೊಂಡ್ಬಿಡ್ತೀವ, ಔಷಧಿ ತಗೊಳ್ತೇವೆ ನಾವು. ಇವು ರೆಮಿಡಿ ಏನಿದೆ ಕಮಲದೊಳಗೆ ಆಗಲಿ ರೆಮಿಡಿ ಅಥವಾ JDS ರೆಮಿಡಿಗಳೇನಿದೆ, ವಿ ನೋ ಹೌ ಟು ಟೇಕ್ ಅ ಟ್ರೀಟ್ಮೆಂಟ್. ಪುನಃ ನಮ್ಮಲ್ಲಿ ದೇವೇಗೌಡರು ಹೇಳ್ತಾರಲ್ಲ, ವಿಲ್ ಗೆಟ್ ಬ್ಯಾಕ್, ಮತ್ತೊಮ್ಮೆ ಹುಡ್ತೀನಿ ಫಿನಿಕ್ಸ್ ಥರ ಅಂತೇಳಿ. ಈಗ ಹೆಂಗ್ ನೋಡಕ ನನ್ನ ಸಮಸ್ಯೆ ಏನ್ ಗೊತ್ತಾ ಸರ್, ನೋಡಿ ಮೂರು ತಿಂಗಳಿಗೆ ಜ್ವರ ಬರಬಾರ್ದು, ಏನೋ ಸಮಸ್ಯೆ ಇದೆ ಅಂತ. ಅಲ್ಲ ತಾಳ ಹಂಗಲ್ಲ, ಜ್ವರ ಒಬ್ಬರಿಗೆ ಬರ್ತಿಲ್ವಲ್ಲ, ಒಬ್ಬರಿಗೆ ಬಂದ್ರೆ ವರ್ಷಕ್ಕೊಂದ್ಸತಿ ಜ್ವರ ಬಂದ್ರೆ ಅದು ಆರೋಗ್ಯಕರ. ಒಬ್ಬರಿಗೆ ಬಂದ್ರೆ ನೀವು ಹೇಳೋದು ಒಪ್ಕೊಳ್ತೀನಿ ಪರ್ಮನೆಂಟ್ ಕಾಯಿಲೆ ಇದೆ ಅಂತ. ಬೇರೆ ಬೇರೆಗೆಲ್ಲ ಬರ್ತಾ ಇದ್ರೆ ಅದು ಕ್ವಶನ್ ಆಗುತ್ತೆ. ಆಮೇಲೆ ಇದೇನು ಇವತ್ತೇನು ರಾಜಕೀಯ ಪಡ್ಸಾಲೆ ಒಳಗೆ ಏನು ನಡೀತಿದೆಯಲ್ಲ, ಅದೇನೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೀತಿಲ್ಲ. ಅದು ಹಂಗೆ ನೋಡಕ್ ಉದಾಹರಣೆ ತೊಗೊಳಕ್ ಹೋದ್ರೆ ಆಮ್ ಆದ್ಮಿ ಪಾರ್ಟಿ ಕರ್ನಾಟಕದ ಒಂದು ಅಸ್ತಿತ್ವದ ನೆಲೆಗಟ್ಟಿಲ್ಲ ಇವತ್ತು. ಆಯ್ತಲ್ಲ, ಮಾತಾಡ್ಲಿ ಪಾಪ, ಮಾತಾಡೋ ಬಗ್ಗೆ ನಮ್ದೇನು ಆಕ್ಷೇಪಣೆ ಇಲ್ಲ. ಆದ್ರೆ ನಾನು ಕೇಳೋದು ಏನಂತ ನಿಮಗೆ, ಪಕ್ಷವನ್ನ ಒಂದು ಪಕ್ಷ ನೋಡಿ ಮೇಡಮ್, ಒಟ್ಟಾರೆ ಏನು ಕೇಳ್ತೀವಿ, ವೆದರ್ ಇಸ್ ಅ ರೂಲ್ ಬೈ ಭಾರತೀಯ ಜನತಾ ಪಾರ್ಟಿ ಆರ್ JDS ಕಾಂಗ್ರೆಸ್ ವಾಟ್ ಎವರ್ ಇಟ್ ಈಸ್, ಮೇಕ್ ಗುಡ್, ಜನಗಳಿಗೆ ಒಳ್ಳೇದು ಮಾಡಿ, ಜನಗಳಿಗೆ ಒಳ್ಳೆತನ ಕೊಡಿ. ಈಗ ಸಮೀಕ್ಷಾ ಆದ್ರೆಷ್ಟು, ಈಗ ಸಮೀಕ್ಷಾನ ಪದ ಬಂದಾಗ ಏನಾಗುತ್ತೆ, ಕಾಂಗ್ರೆಸ್ ಅದನ್ನು ಅಸೋಂಕುರಾಗ ಪಡ್ಕೊಂಡಿದೆ. ಕಾಂಗ್ರೆಸ್ ಕೂಡ ಅಸೋಂಕುರಾಗ ಇದೆ. ಅದು ಕಾಂಗ್ರೆಸ್ ಏನು ಕ್ಲೀನ್ ಡೆಟೈಲ್ ಪೆನೈಲ್ ಅಲ್ಲ, ಅದು ಕಾಂಗ್ರೆಸ್ ಅದು ಕೂಡ ಎಂಜಾಯ್ ಮಾಡಿದೆ ಪವರ್ನ. ಅದು ಪವರ್ ಕೊನೆಗೆ ಎಲ್ಲಿ ತಂಗ ಹೋಗ್ಬಿಡುತ್ತೆ ಅಂತ ಹೇಳಿ ಇನ್ನು 17-18 ಜನ ಕಳಿಸ್ಬಿಟ್ಟು ಕೂಡ ಸರ್ಕಾರ ಬೀಳ್ಸಿದೆ. ಅದು ಇವೆಲ್ಲ ರಾಜಕೀಯ ಪಕ್ಷ ಒಳಗೆ ರವೀಶ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿಪಕ್ಷ ಅಂದಾಗ BJP ಮತ್ತು JDSನಲ್ಲಿ ಅಂಥ ಸಮಸ್ಯೆಗಳು ಈಗ ಕಂಡಿಲ್ಲ ಅಂದರೂ ಕೂಡ ಮುಂದೊಂದು ದಿವಸ ಬಂತು ಅಂದರೂ ಅದನ್ನು ಸರಿಪಡಿಸ್ಕೋಬೇಕು. BJP ಅಂದಾಗ ಶಿಸ್ತಿನ ಪಕ್ಷ ಅಂತ ಹೆಸರು ಪಡ್ಕೊಂಡಿದೆ. ಏನೋ ಪ್ರಹ್ಲಾದ್ ಜೋಶಿ ಅವರು 1-to-1 ಮಾತಾಡ್ತಾರಂತೆ. ಆದಷ್ಟು ಬೇಗ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ರಾಜ್ಯದ ಜನರ ಧ್ವನಿಯಾಗಿ ಹೋರಾಟಗಳ ಮೇಲೆ ಹೋರಾಟ ಆಗಲಿ. ಯಾಕಂದರೆ ಅವರೇ ಹೇಳಿದ್ದಾರೆ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಅಂತ ಕಾಂಗ್ರೆಸ್ ಹೇಳಿತು, ಹಗರಣಗಳ ಕೂಪಾಗಿದೆ ಅಂತ. ಅವಾಗೆಲ್ಲ ಹೊರಗೆ ಬರಬೇಕು ಅನ್ನೋದಾದರೆ ಒಗ್ಗಟ್ಟಿನ ಹೋರಾಟ ಆಗಬೇಕು. ಆ ನಿಟ್ಟಿನಲ್ಲಿ ಆಂತರಿಕ ಸಮಸ್ಯೆಗಳನ್ನು ಪಕ್ಷದ ವೇದಿಕೆಯಲ್ಲೇ ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.